ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಹೈವೇಯಲ್ಲಿ ಈ ಒಂದು ಪತ್ರಿಕಾ ಮಾಧ್ಯಮದವರನ್ನ ಕರೆಸಿರುವಂತ ಉದ್ದೇಶ ನಮ್ಮ ತಾಲೂಕಲ್ಲಿ ನಡೀತಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಧಿಕಾರಿಗಳ ದೌರ್ಜನ್ಯ ಅಂತಾನೆ ನಾವು ಹೇಳ್ಬೋದು. ಇವತ್ತು ಆಗಿನ ಕಾಲದಲ್ಲಿ ರಾಜರ ಆಡಳಿತ ಇತ್ತು. ರಾಜರ ಆಡಳಿತ ಅಂತಂದ್ರೆ ರಾಜ ಏನ್ ಹೇಳ್ತಾನೆ ಅದೇ ಶಾಸನ. ಇವತ್ತು ಈ ಒಂದು ರಾಜರ ಆಡಳಿತ ಬೇಡ ಅಂತ ಹೇಳ್ಬಿಟ್ಟು ಪ್ರಜಾಪ್ರಭುತ್ವನ ತಗೊಬಂದು ಇಟ್ಟಿದ್ದೀವಿ ನಮ್ಮ ದೇಶದಲ್ಲಿ. ಇವತ್ತು ನಮ್ಮ ದೇಶದಲ್ಲಿ ರಾಜರ ಆಡಳಿತ ಇಲ್ಲ, ಪ್ರಜಾಪ್ರಭುತ್ವ ಇದೆ. ಈ ಪ್ರಜಾಪ್ರಭುತ್ವ ಏನ್ ಹೇಳುತ್ತೆ, ಒಂದಷ್ಟು ನಮ್ಮ ದೇಶದ ನಾಗರಿಕರಿಗೆ ನ್ಯಾಯನ ಒದಗಿಸ್ಬೇಕು ಅಂತಂದ್ರೆ ಅವ್ರಿಗೆ ಆದಂತ ಒಂದು ಸೂಕ್ತವಾದಂತಹ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಇವತ್ತು ಈ ನಮ್ಮ ಅಧಿಕಾರಿಗಳು ಯಾವ ರೀತಿಯಲ್ಲಿ ನಡವಳಿ ಇದೆ ಅಂತಂದ್ರೆ, ಸರ್ಕಾರದ ಆದೇಶದಂತೆ ಒಂದು ಗ್ರೂಪ್ ಅನ್ನೋದು ಇರುತ್ತೆ. ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್ ಅಂತ. ಈ ಗ್ರೂಪ್ಗಳ ಉದ್ದೇಶ ಪ್ರಕಾರ 2 ವರ್ಷ, ಒಬ್ಬ ಅಧಿಕಾರಿಗೆ 2 ವರ್ಷ, ಒಬ್ಬ ಅಧಿಕಾರಿಗೆ 4 ವರ್ಷ, ಒಬ್ಬ ಅಧಿಕಾರಿಗೆ 7 ವರ್ಷ ಅಂತೇಳಿ ಒಂದು ಕಡೆ ಕೂತು ಕೆಲಸ ಮಾಡುವಂತ ಜವಾಬ್ದಾರಿ ಇರುತ್ತೆ. ಅದೇ ಯಾರಿಗೆ, ನಮ್ಮ ಸರ್ಕಾರಿ ನೌಕರರಿಗೆ. ಆದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಒಂದಷ್ಟು ಅಧಿಕಾರಿಗಳನ್ನ ನಾವು ಪಟ್ಟಿ ಕೊಡ್ತೀವಿ. ನಾವು ಒಂದಷ್ಟು ಅಧಿಕಾರಿಗಳನ್ನ ನಾವು ಗಮನಿಸಿದಾಗ ಅವರ ಒಂದು ಇಷ್ಟಿನ ತಗೊಂಡಾಗ 5 ವರ್ಷ 6 ವರ್ಷ ಅಲ್ಲ, 25 ವರ್ಷ, 25 ವರ್ಷದಿಂದ ಠಿಕಾಣಿ ಹಾಕಿ ಇಲ್ಲಿ ಕೂತಿದ್ದಾರೆ. ಇದು ಸರ್ಕಾರಿ ಕಚೇರಿನ ಇಲ್ಲ ಅಂತಂದ್ರೆ ರಾಜಕಾರಣ ಮಾಡ್ತಿದಾರ, ರಾಜಕೀಯ ಮಾಡ್ತಿದಾರ ಅಂತೇಳಿ ನಮ್ಗೆ ಯಾರು ಅರ್ಥ ಆಗ್ತಿಲ್ಲ. ಇವತ್ತು 25 ವರ್ಷ, 15 ವರ್ಷ, 18 ವರ್ಷ, 20 ವರ್ಷ ಈ ರೀತಿಯಲ್ಲಿ ನೀವು ಅಧಿಕಾರಿಗಳು ನೀವು ಠಿಕಾಣಿ ಹಾಕಿ ನೀವು ಕುತ್ಕೊಂಡಿದ್ರೆ ಸಾಮಾನ್ಯ ಜನರಿಗೆ ನೀವು ನ್ಯಾಯ ಮಾಡೋದಕ್ಕೆ ನಿಮ್ ಕೈಲಿ ಆಗುತ್ತಾ? ಇವತ್ತು ಒಬ್ಬ ಸಾಮಾನ್ಯ, ಒಬ್ಬ ಬಡ ರೈತ, ಒಬ್ಬ ಬಡ ಪ್ರಜೆ ಬರ್ತಾನೆ, ಬಂದು ಸ್ವಾಮಿ ನನಗೆ ಈ ತರ ಒಂದು ನನ್ಗೆ ಅನ್ಯಾಯ ಆಗ್ತಿದೆ, ಈ ತರ ಒಂದು ನಮ್ಗೆ ದುರಸ್ತಿ ಮಾಡ್ಕೊಡಿ, ಇಲ್ಲ ಪಾಣಿ ಮಾಡ್ಕೊಡಿ, ಯಾವುದೋ ಒಂದು ತಕರಾರು ಬಂದಾಗ ಈ 25 ವರ್ಷ ಕೂತಿರುವಂತ ಅಧಿಕಾರಿಗೆ ಎಲ್ಲ ಈ ಒಂದು ಡಿಸ್ಟ್ರಿಕ್ಟ್ ನ ಎಲ್ಲ ರಾಜಕಾರಣಿಗಳ ಕೈವಾಡ ಇದೆ. ಅವರ ಒಂದು ಬೆಂಬಲ ಬರೋವರೆಗೂ, ಅವರ ಒಂದು ಕಾಲ್ ಬರೋವರೆಗೂ ಯಾವುದೇ ತರದ ಬಡ ರೈತನಿಗೆ, ಬಡ ಬಗ್ಗರಿಗೆ ಕೆಲಸ ಆಗ್ತಿಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ದಾರೆ ಹೊರತು ಈ ನಮ್ಮ ಸರ್ಕಾರಿ ನೌಕರರ ಒಂದು ಉದ್ಯೋಗ ಏನಿದೆ, ಅವ್ರ ಕರ್ತವ್ಯ ಏನಿದೆ ಅದನ್ನ ನಿಭಾಯಿಸಬೇಕು ಅನ್ನೋ ಉದ್ದೇಶ ಯಾವ ಸರ್ಕಾರಿ ನೌಕರರಿಗೂ ಇಲ್ಲ. ಇವತ್ತು ಒಂದು ಪಂಚಾಯಿತಿಯಲ್ಲಿ ಒಂದು ರಚೆ ಕಟ್ಟೆ ಮೇಲೆ ಕುತ್ಕೊಂಡು ಅನ್ಎಜುಕೇಟೆಡ್ ಒಬ್ರು ಹಿರಿಯರು ಪಂಚಾಯಿತಿ ಕಟ್ಟೆ ಮೇಲೆ ಕೂತು ನಿಜವಾದಂತ ಒಂದು ನ್ಯಾಯ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ನಮ್ಗೆಲ್ಲ ಅನ್ಸುತ್ತೆ ಈ ಪ್ರಜಾಪ್ರಭುತ್ವದ ಈ ಸರ್ಕಾರದ ಬದಲು ಪಂಚಾಯಿತಿಗಳಲ್ಲಿ ನ್ಯಾಯ ಮಾಡಿ ಈ ನ್ಯಾಯನ ಇದೇ ಕರೆಕ್ಟ್ ಅನ್ನುವಂತ ಪಂಚಾಯತ್ ಅವಾಗ ಏನಿತ್ತು, ಈ ಪಂಚಾಯತಿನ ಸೂಕ್ತ ಅನ್ಸುತ್ತೆ. ಏನು ಈ ಅಧಿಕಾರಿಗಳ ಹತ್ರ ನಾವು ಈ ಕಾಶಿಗೆ ಹೋಗಿ ಪ್ರಾಣ ಬಿಡ್ಬೇಕು ಅಂತೇಳಿ ಎಷ್ಟೋ ಜನ ಕಾಶಿಗೆ ಹೋಗಿ ಪ್ರಾಣ ಬಿಡ್ತಾರೆ. ಇವತ್ತು ಬಡ ರೈತರು ತಹಸೀಲ್ದಾರ್ ಕಚೇರಿ ಹತ್ರ ಓಡಾಡಿ ಇಲ್ಲೇ ಪ್ರಾಣ ಬಿಡೋ ತರ ಇದ್ದಾರೆ. ಒಂಥರ ತಹಸೀಲ್ದಾರ್ ಕಚೇರಿ ಅನ್ನೋದು ಒಂದು ಕಾಶಿ ಯಾತ್ರೆ ಆಗೋಗಿದೆ. ಏನಕ್ಕೋಸ್ಕರ ಈ ಒಂದು ನಡವಳಿಕೆ ನಡೀತಾ ಇದೆ ಅಂತಂದ್ರೆ, ಅಧಿಕಾರಿಗಳ ವರ್ಗಾವಣೆ ಈ ಕೂಡಲೇ ಮಾಡಬೇಕು. ಅತ್ತೆ ಮನೆಗೆ ಅಳಿಯ ಬಂದಾಗ ವಾರ ಗಟ್ಟಲೆ, ತಿಂಗಳಗಟ್ಟಲೆ ಕುತ್ಕೊಂಡು ಏನ್ ತಿಂತಾರೆ, ಇದೇ ರೀತಿಯಲ್ಲಿ ಅಧಿಕಾರಿಗಳು ಇಲ್ಲಿ ಠಿಕಾಣಿ ಹೊಡಿದ್ದಾರೆ. ಅಧಿಕಾರಿಗಳನ್ನ ಈ ದಿನ DC ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಈ ಕೂಡಲೇ ಕೋಲಾರ ಜಿಲ್ಲೆಯ ಅಧಿಕಾರಿಗಳು ಅವರ ಒಂದು ಟೈಮ್ ಪೀರಿಯಡ್ ಅನ್ನೋದು ಏನಿದೆ ಅದಕ್ಕಿಂತ ಹೆಚ್ಚಿಗೆ ಯಾರು ಇನ್ನೂ ಅಧಿಕಾರದಲ್ಲಿ ಕೂತಿದ್ದಾರೆ ಅಂತವ್ರನ್ನ ನೀವು ಈ ಕೂಡಲೇ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡೋದೇ ಅಲ್ಲ, ಇವತ್ತವರೆಗೂ 15 ವರ್ಷ, 18 ವರ್ಷ, 25 ವರ್ಷವರೆಗೂ ಯಾಕೆ ಕೂರಿಸಿದೀರಾ? ಯಾರು ಕೂರಿಸಿದ್ದಾರೆ? ನಿಮ್ಮ ಮೇಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಇಲ್ವಾ? ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು, ಬೇರೆ ಕಡೆಗೆ ಹಾಕ್ಬೇಕು
ಅಂತೇಳಿ ನಿಮ್ಗೆಲ್ಲಾನು ಒಂದು ಜವಾಬ್ದಾರಿ ಅನ್ನೋದಿಲ್ವಾ? ಸೊ ಇದನ್ನ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಕೂಡ ಕಠಿಣವಾದಂತ ಒಂದು ಕ್ರಮನ ತಗೋಬೇಕು. ಇವತ್ತು ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ನಮ್ಮ ತಹಸೀಲ್ದಾರ್ ಕಚೇರಿಗೆ ಹೋಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹತ್ರ ತಹಸೀಲ್ದಾರ್ ಕಚೇರಿಯಲ್ಲೇನೆ ರೆಕಾರ್ಡ್ ರೂಮ್ಸ್ ಅಲ್ಲಿ, ರೆಕಾರ್ಡ್ ಕೊಠಡಿಯಲ್ಲಿ ನಮ್ಮ ಹತ್ರ ನಿಮ್ಮ ಒಂದು ಜಮೀನಿಗೆ ತಕ್ಕಂತ ಪತ್ರಗಳು ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಲೋಕಾಯುಕ್ತಗೂ ಒಂದು ಸೆಟ್ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಕೂಡ ಒಂದು ಸೆಟ್ ಸಬ್ಮಿಟ್ ಮಾಡಿದ್ದಾರೆ 2011 ಅಲ್ಲಿ. ಮೊನ್ನೆ ತಹಸೀಲ್ದಾರ್ ಕಚೇರಿಯಿಂದ ಈ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಯಾವುದೇ ತರಹದ ಡಾಕ್ಯುಮೆಂಟ್ ನಮ್ಮಲ್ಲಿ ಇಲ್ಲ, ಮಿಸ್ಸಿಂಗ್ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಏನಕ್ಕೆ ಇವೆಲ್ಲ ನಡೀತಾ ಇದೆ? ಅಧಿಕಾರಿಗಳ ದೌರ್ಜನ್ಯ. ಅಧಿಕಾರಿಗಳು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇಲ್ಲ, ರಾಜಕಾರಣಿಗಳಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಇವತ್ತು ಅಧಿಕಾರಿಗಳು ರಾಜಕಾರಣಿಗಳಂತೆ ಇಲ್ಲಿ ಬಡ ರೈತರ ಜೊತೆ ನಡ್ಕೊಳ್ತಿದ್ದಾರೆ. ಈ ಕೂಡಲೇ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಈ ಕೂಡಲೇ ಎಲ್ಲಾ ಅಧಿಕಾರಿಗಳನ್ನು ನಾವು ಒಂದು ಪಟ್ಟಿನೇ ಕೊಡ್ತಾ ಇದೀವಿ. ನಮ್ಮ ಹತ್ರ ಇರುವಂತ ಪಟ್ಟಿನ ನಾವು ನಿಮ್ಮ ಮೀಡಿಯಾದವ್ರಿಗೆ ನಾವು ಸಬ್ಮಿಟ್ ಮಾಡ್ತೀವಿ. ಆ ಒಂದು ಪಟ್ಟಿಯಲ್ಲಿ ಇರುವಂತ ಅಧಿಕಾರಿಗಳನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು. ಜೊತೆಗೆ ಯಾರು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರ, ಯಾರೊಂದು ಹೈಯರ್ ಅಧಿಕಾರಿಗಳು ಇಟ್ಟಿದ್ರು ಅವ್ರಲ್ಲಿ, ಅವ್ರ ಮೇಲೆ ಕೂಡ ನಾವು ಆಕ್ಷನ್ ತಗೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಉದಾಹರಣೆ ಹೇಳಿ ಸರ್. ಈಗ ಅಧಿಕಾರಿಗಳ ಪಟ್ಟಿ ಸುಮಾರು 27 ಜನ ಇದೆ ಈಗ ನಮ್ಗೆ ಸಿಕ್ಕಿರೋ ಪ್ರಕಾರ. ನಮ್ಮ ಮುಲ್ಬಾಲ್ ತಾಲೂಕಲ್ಲಿ. ಯಾವ ಇಲಾಖೆ? ನಾನೀಗ ಕೋಲಾರ ಜಿಲ್ಲೆಗೆ ನಾನು ಏನ್ ಮಾತಾಡ್ತಾ ಇದ್ದೀನಿ, ಈಗ ಎಕ್ಸಾಂಪಲ್ ನಮ್ಮ ಮುಲ್ಬಾಲ್ ತಾಲೂಕ್ನ ನಾವು ತಗೊಳ್ತೀವಿ. ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾವ ಅಧಿಕಾರಿ ಮೇಲೂ ದ್ವೇಷ ಇಲ್ಲ. ಆದ್ರೆ ನೀವು ತಗೊಂಡಿರುವಂತ ಕರ್ತವ್ಯನ ನೀವು ಕರೆಕ್ಟ್ ಆಗಿ ನಿಭಾಯಿಸಿ, ಜನಸಾಮಾನ್ಯರಿಗೆ ನೀವು ನ್ಯಾಯ ಒದಗಿಸಿ. ಈಗ ನಾವು ಇಲ್ಲಿ ಟಿಕಾಣಿ ಕೂತ್ಕೊಂಡಿದ್ರೆ ನನಗೆ ಇವ್ರಾರು ನಂಗೆ ಚೆನ್ನಾಗಿ ಗೊತ್ತು, ಇವ್ರಾರು ನಂಗೆ ಚೆನ್ನಾಗಿ ಗೊತ್ತು. ಸೊ ಈಗ ಎಲ್ಲರ ಒಂದು ಪರಿಚಯ ಚೆನ್ನಾಗಾಯ್ತು ಅಂತಂದ್ರೆ ಇಲ್ಲಿ ನಾನು ರಾಜಕಾರಣ ಮಾಡ್ತೀನಿ, ಅಧಿಕಾರ ನಾನು ಹೇಳ್ತೀನಿ ಸರ್, ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಹೆಸರು ಹೇಳ್ತೀನಿ, ಜೊತೆಗೆ ಇವರ ಪಟ್ಟಿ ಕೂಡ ನಾನು ಕೊಡ್ತೀನಿ. KN ಅರವಿಂದ್ ಗ್ರಾಮ ಲೆಕ್ಕಿಗರು. KN ಅರವಿಂದ್ ಗ್ರಾಮ ಲೆಕ್ಕಿಗರು, ಸೇವಾ ಅವಧಿ 15 ವರ್ಷ. 15 ವರ್ಷ ಇವತ್ತು ಒಂದೇ ಕಚೇರಿಯಲ್ಲಿ ಕೂತು ಇವರು ಕೆಲಸ ಮಾಡ್ತಿದ್ದಾರೆ. ಏನ್ ಸರ್, ಅವರಿಂದ ಏನಾದ್ರು ತೊಂದರೆ ಆಗಿದೆ? ಸರ್ ನಮಗೆ ತೊಂದರೆ ಇಲ್ಲ ಸರ್. ನಾನು ಹೇಳ್ತಿರೋದು ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಎಷ್ಟು ವರ್ಷ ಕೂತು ಕೆಲಸ ಮಾಡಬೇಕು ಹೇಳಿ. ಈಗ ನೀವು ನಮ್ಮನ್ನೇನ್ ಕ್ವಶನ್ ಮಾಡ್ತಿದ್ದೀರಾ ಅದಕ್ಕೊಂದು ಆನ್ಸರ್. ಮಿನಿಮಮ್ 15 ವರ್ಷ ಮಾಡ್ಬೋದಾ ಒಂದ್ ಜಾಗದಲ್ಲಿ ಕೂತು? ಮತ್ತೆ ಯಾಕೆ 15 ವರ್ಷ ಮಾಡ್ತಿದ್ದಾರೆ? ದೂರ ಕೊಡಿ. ನಾವು ಮೇಲಧಿಕಾರಿಗಳಿಗೆ ನಾವು ದೂರ ಕೊಡ್ತಾ ಇದೀವಿ. ಆ ಮೇಲಧಿಕಾರಿ ಗೊತ್ತಿಲ್ವಾ, ಜ್ಞಾನ ಇಲ್ವಾ? ಮೇಲಧಿಕಾರಿಗೆ ಜ್ಞಾನ ಇಲ್ವಾ? ನನ್ನ ಕೆಳಗಿರುವಂತ ಅಧಿಕಾರಿಗಳನ್ನ ನಾವು ವರ್ಗಾವಣೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅಂತಂದ್ರೆ ನಾವು ಇನ್ನು ಯಾವ ಮಟ್ಟದಲ್ಲಿ ನಾವ್ ಇದೀವಿ? ಇದನ್ನ ಯಾರು ಕೇಳೋರಿಲ್ವಾ, ಮಾಡೋರಿಲ್ವಾ? ಅಖಿಲೇಶ್ SP ಗ್ರಾಮ ಲೆಕ್ಕಿಗರು 8 ವರ್ಷ ಮಾಡ್ತಿದ್ದಾರೆ. ಸುಪ್ರಿಯಾ S ಗ್ರಾಮ ಲೆಕ್ಕಿಗರು 8 ವರ್ಷ. ಮುತ್ತಪ್ಪ NS ಗ್ರಾಮ ಲೆಕ್ಕಿಗರು 7 ವರ್ಷ. ರವೀಂದ್ರ KV ಗ್ರಾಮ ಲೆಕ್ಕಿಗರು 14 ವರ್ಷ. ಕಾವೇರಿ N ಗ್ರಾಮ ಲೆಕ್ಕಿಗರು 7 ವರ್ಷ. ವಿಜಯಲಕ್ಷ್ಮಿ PR ಗ್ರಾಮ ಲೆಕ್ಕಿಗರು 15 ವರ್ಷ. M ಅಶ್ವಥಪ್ಪ ಗ್ರಾಮ ಲೆಕ್ಕಿಗರು 8 ವರ್ಷ. T ಭಾಸ್ಕರ್ ಗ್ರಾಮ ಲೆಕ್ಕಿಗರು 8 ವರ್ಷ. ಸಂತೋಷ ತಿಪ್ಪಿ ಗ್ರಾಮ ಲೆಕ್ಕಿಗರು 7 ವರ್ಷ. ದೇವರಾಜ B ಗ್ರಾಮ ಲೆಕ್ಕಿಗರು 7 ವರ್ಷ. ಜಯಂತಿ ಗ್ರಾಮ ಲೆಕ್ಕಿಗರು ಎಷ್ಟು ವರ್ಷ? 15 ವರ್ಷ. ಗಿರೀಶ್ RS 8 ವರ್ಷ. ವಿಜಯ್ ಕುಮಾರ್ 6 ವರ್ಷ. ಇವರೆಲ್ಲ ಗ್ರಾಮ ಲೆಕ್ಕಿಗರು ಹೇಳ್ತಿರೋದು. ಲಕ್ಷ್ಮಿ 5 ವರ್ಷ. ಗೋವಿಂದರಾಜ್ PR 5 ವರ್ಷ. ಅನುಷಾ KE 7 ವರ್ಷ. R ಕೋದಂಡಪ್ಪ, ಗೊತ್ತಾ ಯಾರಾದ್ರೂ ಕೋದಂಡಪ್ಪ ನಿಮ್ಗೆ? ಶಿರಸ್ತೆದಾರರು ಇವರು 16 ವರ್ಷ. C ಸುಬ್ರಹ್ಮಣ್ಯನ್ ಗ್ರಾಮ ಲೆಕ್ಕಿಗರು ಎಷ್ಟು ವರ್ಷ? 23 ವರ್ಷ. ರಜನಿ 16 ವರ್ಷ. ಸಾದತುಲ್ಲಾ 12 ವರ್ಷ. ಮಮತಾ 7 ವರ್ಷ. ಅಶ್ವಥ್ ಸರ್ಕಾರಿ ಭೂಮಾಪಕರು ಎಷ್ಟು ವರ್ಷ? 20 ವರ್ಷ. ಶಿವಕುಮಾರ್ 20 ವರ್ಷ. ಮಂಜುನಾಥ್ 15 ವರ್ಷ. ನೋಡಿ ಸರ್, ಇವರ ಒಂದು ಹೆಸರನ್ನ ನಾವು ಪ್ರಸ್ತಾಪನೆ ಮಾಡ್ತಿರೋದು. ಇವ್ರಿಗೂ ನಮಗೂ ಎಲ್ಲೂ ಕಾಂಟ್ಯಾಕ್ಟ್ ಇಲ್ಲ, ಎಲ್ಲೂ ನಮ್ಗೆ ವ್ಯವಹಾರ ಇಲ್ಲ. ಇವ್ರ ಮೇಲೆ ಯಾವುದೇ ತರಹ ನಮ್ಗೆ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ. ನಾವು ಒಬ್ಬ ಜನಪ್ರತಿನಿಧಿಗಳಾಗಿ
ನಾವು ಇವತ್ತೇನು ಸಮಾಜ ಸೇವೆ ಮಾಡ್ಬೇಕು ಅಂತ ನಾವು ತಾಲೂಕು ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಓಡಾಡ್ತಾ ಇದೀವಿ. ನಾನೊಬ್ಬ ಕೋಲಾರ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ. ನನ್ನ ಜವಾಬ್ದಾರಿ ಇದೆ ಇಡೀ ತಾಲೂಕು, ಬರೀ ಮುಲ್ಬಾಲ್ ತಾಲೂಕಲ್ಲ, ಎಂಟರ್ ಕೋಲಾರ ಜಿಲ್ಲೆ ಎಲ್ಲ ತಾಲೂಕು ನಾನು ಧ್ವನಿ ಎತ್ತುವಂತ ರೈಟ್ಸ್ ನನಗೆ ನ್ಯಾಷನಲಿಸ್ಟ್ ಪಾರ್ಟಿ ನನಗೆ ಕೊಟ್ಟಿದೆ, ಅವಕಾಶ ನನಗೆ ಕೊಟ್ಟಿದೆ. ಇವತ್ತು ನಾನು ಧ್ವನಿ ಎತ್ತಾ ಇರೋದು ಯಾರ ಮೇಲೂ ನನಗೆ ದ್ವೇಷನೂ ಇಲ್ಲ, ಏನು ವ್ಯವಹಾರನೂ ಇಲ್ಲ. ನಾನಂತಿರೋದು ಸಂವಿಧಾನದ ಪ್ರಕಾರ ನಿಮ್ಮ ಹುದ್ದೆಗಳಿಗೆ ಎಷ್ಟು ವರ್ಷ ಇದ್ರು ಅಷ್ಟು ವರ್ಷ ನೀವು ಇಲ್ಲಿ ಕೆಲಸ ಮಾಡಿ, ಇನ್ನೊಂದು ಕಡೆ ಹೋಗಿ ಅಲ್ಲೂ ನೀವು ಜನಸೇವೆ ಮಾಡಿ. ನಾವು ಬೇಡ ಅಂತಿಲ್ಲ. ಇವತ್ತು 20 ವರ್ಷ 25 ವರ್ಷ 18 ವರ್ಷ ನೀವು ಇಲ್ಲಿ ಟಿಕಾಣಿ ಹಾಕಿ ನೀವು ಇಲ್ಲಿ ಕುತ್ಕೊಂಡಿದ್ರೆ ಜನಸಾಮಾನ್ಯರಿಗೆ ನೀವು ನ್ಯಾಯ ಕೊಡ್ತಾ ಇದ್ದೀರಾ? ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿರೋದು. ಅಲ್ಲ, ಅವರು ಸಾರ್ವಜನಿಕ ಕೆಲಸ ಮಾಡ್ಕೊಡ್ತಾ ಇಲ್ವಾ? 20 ವರ್ಷ ಸರ್, ಸಾರ್ವಜನಿಕರಿಗೆ ಕೆಲಸ ಮಾಡ್ಕೊಡ್ತಿಲ್ಲ ಅಂತ ನಾನು ಹೇಳೋದಕ್ಕಿಂತ ನಾಳೆಯಿಂದಾನೆ ನೀವು ಮೀಡಿಯಾದವ್ರು ತಹಸೀಲ್ದಾರ್ ಕಚೇರಿ ಆಚೆ ಆವರಣದಲ್ಲಿ ಕೂರೋಣ. ನಾವು ಕೂಡ ಒಂದು ಟೇಬಲ್ ಇಲ್ಲ ಒಂದು ಟಾರ್ಪಲ್ ಹಾಕೊಂಡು ನಾವು ಕೂರ್ತೀವಿ. ಎಷ್ಟು ಜನ ರೈತರು ಬಂದು ನಮ್ಮ ಕೆಲಸ ಮಾಡ್ಕೊಡ್ತಿದ್ದಾರೆ ಅಂತ ಡೆಸಿಷನ್ ಹೇಳ್ತಿದ್ದಾರೆ, ನಮ್ ಕೆಲಸ ಮಾಡ್ಕೊಡ್ತಿಲ್ಲ ಅಂತ ಡೆಸಿಷನ್ ಹೇಳ್ತಾರೆ, ನೀವು ರೆಕಾರ್ಡ್ ಮಾಡ್ಕೊಡಿ. ಒಬ್ಬ ಬಂದು ಹೇಳ್ಕೊಟ್ಬಿಡ್ಲಿ ಸರ್ ನಮಗೆ ಕೆಲಸ ತಹಸೀಲ್ದಾರ್ ಕಚೇರಿಯಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಡ್ತಿದ್ದಾರೆ ಅಂತ. ಏನು ಸರ್, ಎಷ್ಟು ರೋದನೆ ಕೊಡ್ತಾರೆ ರೈತರಿಗೆ ಅಂದ್ರೆ, ಅಲ್ಲಿ ರೈತರು ಹೋಗ್ಬಿಟ್ಟು ಅಲ್ಲಿ ವ್ಯವಸಾಯ ಮಾಡ್ಬೇಕಾ, ನೀರ್ ಕಟ್ಬೇಕಾ, ಔಷಧಿ ತಗೊಬಂದು ಔಷಧಿ ಹೊಡ್ಬೇಕಾ, ಇಲ್ಲಾಂದ್ರೆ ಇಲ್ಲಿ ಬಂದು ತಾಲೂಕ್ ಕಚೇರಿಯಲ್ಲಿ ಓಡಾಡ್ಬೇಕು? ಏನ್ ಮಾಡ್ಬೇಕು? ತಾಲೂಕ್ ಕಚೇರಿಯಲ್ಲಿ ಬಂದು ರೈತರು ಬಂದು ಇಲ್ಲಿ ಟಿಕಾಣಿ ಹಾಕೊಂಡು ಕೂತ್ರೆ ಅಲ್ಲಿ ವ್ಯವಸಾಯ ಮಾಡಿ ಊಟ ಬೆಳೆದು ನಮ್ಗೆ ಹಾಕೋರು ಯಾರು? ಇದ್ರ ಬಗ್ಗೆ ಯಾರು ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ಬನ್ನಿ ತಹಸೀಲ್ದಾರ್ ಕಚೇರಿ ಹತ್ರ ಕೂರೋಣ. ಎಷ್ಟು ಜನ ಬೆಳಿಗ್ಗೆಯಿಂದ ಸಂಜೆವರೆಗೂ ಬರ್ತಾರೆ, ಅಟ್ಲೀಸ್ಟ್ ಒಂದು ಇಬ್ಬರು ನಮ್ಮ ತಹಸೀಲ್ದಾರ್ ಕಚೇರಿಯಿಂದ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಡ್ಲಿ, ನಾವು ಖಂಡಿತವಾಗ್ಲೂ ಒಪ್ಕೊಳ್ತೀವಿ. ನೀವು ಯಾರಿಗನ್ನ ಪತ್ರ ಮುಖಾಂತರ ಯಾರಿಗನ್ನ ಮನವಿ ಕೊಟ್ಟಿದ್ದಾರೆ ಸರ್? ನಾವು ಖಂಡಿತ ಸರ್, ನಾವು ತಹಸೀಲ್ದಾರ್ ಮೇಡಮ್ ಅವರು ಕೊಟ್ಟಿದ್ವಿ ಈಗಾಗಲೇ, ನಮ್ಮ ನಾಗರಿಕ ವೇದಿಕೆ ಮುಖಾಂತರ ಮತ್ತೆ DC ಅವ್ರಿಗೂ ನಾವು ಈ ಕೂಡಲೇ ನಾವು ಕೊಟ್ಟಿದ್ದೀವಿ ನಾಗರಿಕ ವೇದಿಕೆ ಮುಖಾಂತರ. ಈಗ ನಮ್ಗೆ ಯಾವುದೇ ಸಂಘಟನೆ ಆಗಿರ್ಬೋದು ಸರ್, ಕೈ ಶುದ್ಧವಾಗಿದ್ದು ಜನರಿಗೋಸ್ಕರ ಜನರ ಪರವಾಗಿ ನಾವೊಂದು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ನಾವೆಲ್ಲರೂ ಹೊಂದಾಗ್ತೀವಿ, ಒಗ್ಗಟ್ಟಾಗ್ತೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ದಯವಿಟ್ಟು ನಾನು ಈ ತಾಲೂಕಿನ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವೊಬ್ರು MLA ಆಗಿದ್ದೀರಾ, ಶಾಸಕ MLA ಆಗಿದ್ದೀರಾ, ದಯವಿಟ್ಟು ಇದ್ರ ಬಗ್ಗೆ ನೀವು ಕೂಡ ಇದ್ರ ಬಗ್ಗೆ ಅತಿ ಹೆಚ್ಚಿಗೆ ನೀವೇ ಇದ್ರ ಬಗ್ಗೆ ನೀವು ಏನೋ ಪರಿಗಣನೆ ತಗೋಬೇಕಾಗಿರೋದು. ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಈ ಕೂಡಲೇ ಎಷ್ಟು ಜನ ಇದ್ದಾರೆ ಅಧಿಕಾರಿಗಳು ಈ ತರ ಸುಮಾರು ವರ್ಷಗಳಿಂದ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, ಇವನ್ನೆಲ್ಲಾನು ಎತ್ತಂಗಡಿ ಮಾಡುವಂತ ಕೆಲಸ ನೀವು ವಹಿಸ್ಕೋಬೇಕಾಗುತ್ತೆ. ಮತ್ತೆ ಇದು ತನಿಖೆ ವಿಚಾರಕ್ಕೆ ಬಂದ್ರೆ ಇದು ಇನ್ನೊಂದು, ಯಾಕಂದ್ರೆ ನಾನು ಒಂದು ಊಹಾ ಮಾತಾಡೋದಾದ್ರೆ ಒಂದಷ್ಟು ಪಂಚಾಯತಿಗಳಿಂದ ಒಂದಷ್ಟು ಹಳ್ಳಿ ಕಡೆಯಿಂದ ನಮ್ಗೆ ಕರೆ ಬರುತ್ತೆ ಸರ್, ನಮ್ಮ ಪಂಚಾಯತಿಯಲ್ಲಿ ಅಧ್ವಾನ ನಡೀತಾ ಇದೆ PDOಗಳಿಂದ ಸೆಕ್ರೆಟರಿಗಳಿಂದ, ದಯವಿಟ್ಟು ನೀವು ಒಂಚೂರು ನಮ್ಮ ಪಂಚಾಯತಿಗೆ ಬರ್ಬೇಕು ಸರ್ ಅಂತ ಹೇಳಿ ಹೇಳಿದಾಗ ನಾವು ವಿತೌಟ್ ಡಾಕ್ಯುಮೆಂಟ್ ನಾವು ಹೋಗೋದು ಬೇಡ, ವಿತ್ ಡಾಕ್ಯುಮೆಂಟ್ ನಾವು ಇಟ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಖುದ್ದಾಗಿ ನಾವೆಲ್ಲರೂ ಸೇರಿ ನಾವು ಇಒ ಹತ್ರ ಇಒ ಸರ್ವೆ ಸರ್ ಅವರಿಗೆ ನಾವು RTI ಅಪ್ಲೈ ಮಾಡ್ತೀವಿ. RTI ಅಪ್ಲೈ ಮಾಡಿದ್ರೆ RTI ಅಲ್ಲಿ ನಾವೇನು ಅಪ್ಲೈ ಮಾಡ್ತೀವಿ ಅಂತಂದ್ರೆ ಮುಲ್ಬಾಗಿಲು ತಾಲೂಕಿನ 30 ಪಂಚಾಯತಿಗಳ ಆಡಿಟ್ ರಿಪೋರ್ಟ್ ನಮ್ಗೆ ಬೇಕು ಅಂತ ಹೇಳಿ ನಾವು RTI ರಿಪೋರ್ಟ್ ಹಾಕಿದಾಗ ನಮಗೊಂದು ಲೆಟರ್ ಬರುತ್ತೆ. 30 ಪಂಚಾಯತಿಗಳು ಕೇಳೋದಕ್ಕೆ ಆಗಲ್ಲ ಅಟ್ ಎ ಟೈಮ್ ಒಂದೇ ಸರಿಗೆ, ಒಂದು ಪಂಚಾಯತಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಒಂದೊಂದು ಪಂಚಾಯತಿಗೂ ಸಪರೇಟ್ ಆಗಿ ಹಾಕೋಣ ಅಂತ ಹೇಳಿ ಒಂದು ಪಂಚಾಯತಿಗೆ ಬರ್ಲಿ ಏನ್ ಬರುತ್ತೆ ಅಂತಂದ್ರೆ, ಒಂದು ಪಂಚಾಯತಿ ಬರುತ್ತೆ ಏನ್ ಬರುತ್ತೆ, RTI ರಿಪೋರ್ಟ್ ಬರಲ್ಲ, ಕಾಲ್ಸ್ ಬರುತ್ತೆ. ಆ ಒಂದು ಪಂಚಾಯತಿಯಿಂದ ಬರಲ್ಲ, ಎಲ್ಲಾ ಪಂಚಾಯತಿಗಳಿಂದನೂ ಕಾಲ್ ಬರುತ್ತೆ. ನನಗೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ, ನನ್ನ ಹತ್ರ ರೆಕಾರ್ಡ್ ಇದೆ. ನಾನು ಇದನ್ನ ತುಂಬಾ ನಾನೊಂದು 3 ತಿಂಗಳಾಗ್ತಿದೆ, 3 ತಿಂಗಳಿಂದ ನಾನು ಇದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಸಮಯ ಸಂದರ್ಭ ಬರುತ್ತೆ ಅಂತ. ಇವಾಗ ನಾನೊಂದು ಫೋನ್ ಮಾಡಿದ್ರೆ ಸರ್ ನನಗೆ ಒಂದು 30-40 ಲಕ್ಷ ರೂಪಾಯಿ ನನಗೆ ಬಂದು ಕೂರುತ್ತೆ. ನಾನು ದಾಖಲೆ ನೋಡಿ ನನಗೆ ಕಾಲ್ ಮಾಡಿ, ಸರಿ ಸರ್ ನಿಮ್ಮ ಒಂದು ಒಳ್ಳೆ ಕಾರ್ಯಕ್ರಮ ನಾವು ನೋಡ್ತಾ ಇದೀವಿ, ಒಳ್ಳೆ ಕೆಲಸ ನೀವು ಮಾಡ್ತಿದ್ದೀರಾ, ನಮ್ಗೆ ತುಂಬಾ ಖುಷಿ ಆಗುತ್ತೆ, ದಯವಿಟ್ಟು ನೀವೇನು ಆಡಿಟ್ ರಿಪೋರ್ಟ್ ಕೇಳಿದ್ರ ಅದನ್ನ ದಯವಿಟ್ಟು ಕೇಳ್ಬೇಡಿ ಸರ್, ನಿಮ್ಗೆ 50 ರೂಪಾಯಿ ಕೊಡ್ತೀವಿ ಸರ್ ಅಂದ್ರು. ಯಾರು ಯಾವ ಪಂಚಾಯತ್? ಇಲ್ಲ ಸರ್ ನಾನು ಹೇಳ್ತೀನಿ 50 ರೂಪಾಯಿ, ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, 50 ರೂಪಾಯಿ ಕೊಡ್ತೀವಿ ಸರ್ ಅಂದ್ರು.
ನನಗೆ 50 ರೂಪಾಯಿ 100 ರೂಪಾಯಿ 50 ರೂಪಾಯಿ ಇದೆ ಅಂದ್ರೆ 50 ರೂಪಾಯಿ ಅಂದ್ರೆ ಬೇರೆ ಲೆಕ್ಕ ಹೇಳಿದ್ರು. ನಾನು ಹೌದು ಸರ್ ನಿಜ ಕೊಡ್ತೀರಾ ಅಂದೆ. ಹೌದು ಸರ್ ಕೊಡ್ತೀವಿ ಸರ್. 30 ಪಂಚಾಯತಿಗೂ 50 ರೂಪಾಯಿ ಕೊಡ್ತೀರಾ? ಕೊಡ್ತೀವಿ ಸರ್. ಎಷ್ಟಾಯ್ತು? 15 ಲಕ್ಷ ಆಯ್ತು. 15 ಲಕ್ಷ ರೂಪಾಯಿ ನೀವು ನನ್ಗೆ ಕೊಡ್ತೀರಾ ಅಂದ್ರೆ ನನ್ನ ಟೀಮ್ ಒಂದು 30 ಜನ ಇದ್ದಾರೆ. 30 ಜನರ ಜೊತೆ ನಾನು ಆಟಿ ಹಾಕ್ಸಿದ್ರೆ ಎಲ್ಲರಿಗೂ 50 ರೂಪಾಯಿ ಕೊಡ್ತೀರಾ ಅಂದೆ. ಸರ್ ಏನ್ ಸರ್ ನೀವು ಹಂಗೆ ಹೇಳ್ತಾರೆ? ನಿನಗೆ ನಾನು ಆರ್ ಟಿ ಐ ಕೇಳಿದ್ದೀನಿ, ಆಡಿಟ್ ರಿಪೋರ್ಟ್ ನಿಂಗೆ ಕೊಡೋಂಗಿದ್ರೆ ಕೊಡು, ನೀನು 50 ರೂಪಾಯಿ ಕೊಡೋಂಗಿದ್ರೆ ಅದು ಮತ್ತೆ ನಾನು ರೆಕಾರ್ಡ್ಸ್ ಎಲ್ಲ ಮಾಡ್ಕೊಡ್ತಾ ಇದ್ದೆ ಅಂದ ತಕ್ಷಣ ಫೋನ್ ಕಟ್ ಮಾಡಿದ್ರು. ಅಂದ್ರೆ ಒಂದು ಪಂಚಾಯತಿಗೆ 50 ರೂಪಾಯಿ ಕೊಡ್ತಾರೆ ಅಂತಂದ್ರೆ ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ ಸರ್ಕಾರಿ ದುಡ್ಡನ್ನ, ಎಷ್ಟು ಅನುದಾನಗಳು ಬರ್ತಿದೆ, ಎಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನೀವು ಪಂಚಾಯತಿಯವರು. ಈಗ ಇದು ಎಷ್ಟು ಜನರಿಗೆ ಎಷ್ಟು ದಿನ ಆಯ್ತು ಸರ್? 30 ದಿನ. ಕಾಲ್ ಬಂದು ಎಷ್ಟು ದಿನ ಆಯ್ತು? 90 ದಿನಗಳಾಗಿದೆ. 90 ದಿನದಲ್ಲಿ ಯಾಕೆ ಪ್ರೆಸ್ ಮೀಟ್? ಅದು ಬೇರೆ ಬೇರೆ ಎಲ್ಲ ಪ್ರೆಸ್ ಮೀಟ್ ಮಾಡ್ತೀರಲ್ಲ ಸರ್ ನೋಡಿ, ಈ ತರ ಅಧಿಕಾರಿಗಳು ಈ ತರ ಕೇಳ್ತಿದ್ದಾರೆ, ಅವ್ರು ಎತ್ತಂಗಡಿ ಮಾಡಿ ಅಂತ ನೀವು ಯಾಕೆ ಸಿಇಒ ಇವತ್ತು ಅದನ್ನೇ ಮಾಡ್ತಿರೋದು. ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ದುಡ್ಡು ಬರಲಿಲ್ಲ ಅಂತ ಮಾಡ್ತಿರೋದ ಹಿಂಗೆ? ಸರ್ ನೋಡಿ, ನಿಜವಾಗ್ಲೂ ನೀವು ಯಾವ ರೀತಿಯಲ್ಲಿ ನೀವು ಆಲೋಚನೆ ಮಾಡ್ತಿರೋ ಸೆಕೆಂಡ್ರಿ. ಸರ್ ದುಡ್ಡು ಬರ್ಬೇಕು ಅಂತ ಅನ್ನೋದಾದ್ರೆ ಇರಿ ಬಾಬಣ್ಣ, ದುಡ್ಡು ಬರ್ಬೇಕು ಅಂತ ಅನ್ನೋದಾದ್ರೆ ಇವತ್ತು ನಾವು ರಾಜಕೀಯ ಬರ್ತಾ ಇದ್ದೀವಿ. ನಾವು ಬಂದಿರುವಂತ ಬೇರೆ ಬೇರೆ. ನಾವು ಇವತ್ತು ಪರಿಶುದ್ಧವಾದ ಕೈಯಲ್ಲಿ ನಾವು ರಾಜಕೀಯ ಮಾಡ್ಬೇಕು ಅಂತ ಬಂದಿದ್ವಿ. ಅಂದ್ರೆ ರಾಜಕೀಯ ನಮ್ಮ ಅರ್ಥದಲ್ಲಿ, ನನ್ನ ಅರ್ಥದಲ್ಲಿ ರಾಜಕೀಯ ಅಂದ್ರೆ ಸಮಾಜ ಸೇವೆ. ನಾನ್ ದುಡ್ಡು ಮಾಡ್ಬೇಕು ಅಂತಂದ್ರೆ ನನಗೆ ಭಗವಂತ ನನ್ಗೆ ಒಳ್ಳೆ ವ್ಯಾಪಾರ ಕೊಟ್ಟಿದ್ದಾರೆ, 2 ವ್ಯಾಪಾರದ ದಾರಿ ಕೊಟ್ಟಿದ್ದಾರೆ ನನಗೆ. ನಾನು ಅಲ್ಲಿ ನಾನು ವ್ಯಾಪಾರ ಮಾಡ್ತೇನೆ. ಚಲಪತಿ ಅವ್ರು ಕೇಳಿದ ಪ್ರಶ್ನೆ ಬೇರೆ ಇದೆ. ಅದೇನಂದ್ರೆ ನಮಗೆ ಪತ್ರಿಕಾ ಮಿತ್ರರೇ, ನಾನು 70ರಿಂದ 90ವರೆಗೂ ಜಿಲ್ಲಾ ರಿಪೋರ್ಟರ್ ಆಗಿದೆ ಸಂಜೆವಾಣಿಗೆ, ಇಲ್ಲಿ ಕನ್ನಡಪ್ರಭ. ಜರ್ನಲಿಸಮ್ನಲ್ಲಿ 2 ಗ್ರೂಪ್ ಬರುತ್ತೆ. ಒಂದು ಜರ್ನಲಿಸಮ್, ನಾವು ಹೇಳಿದ್ದನ್ನು ನೀವು ರಿಪೀಟ್ ಮಾಡಿ ಹಾಕೋದು, ಸುದ್ದಿ ಮಾಡೋದು ಜರ್ನಲಿಸಮ್. ಡೆವಲಪ್ಮೆಂಟಲ್ ಜರ್ನಲಿಸಮ್ ಅಂದರೆ ನೀವೇ ಕಂಡುಹಿಡಿದು, ಈ ದೃಷ್ಟಿ ಇಬ್ಬರು ಏನು ಹೇಳಿದ್ರು, ಈ ಭ್ರಷ್ಟಾಧಿಕಾರಿಗಳಿರ್ಬೋದು, ಎಲ್ಲಿ ಅನ್ಯಾಯ ಇರುತ್ತೆ ಅದನ್ನು ಟ್ರೇಸ್ ಮಾಡಿ ಸುದ್ದಿ ಮಾಡೋದು ಡೆವಲಪ್ಮೆಂಟಲ್ ಜರ್ನಲಿಸಮ್ ಅಂತಾರೆ. ಅದು ಬೆಸ್ಟ್. ನಾನು ಹೇಳಿದ್ದು ರಿಪೀಟ್ ಮಾಡೋಕ್ಕನ್ನ ಡೆವಲಪ್ಮೆಂಟಲ್ ಜರ್ನಲಿಸಮ್ ಇಟ್ ಈಸ್ ಅ ಬಿಗ್ಗೆಸ್ಟ್ ವೆಪನ್ ಇನ್ ದ ಕಂಟ್ರಿ. ಇಷ್ಟದಲ್ಲಿ ಬಿಡ್ತೀನಿ. ಇವಾಗ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಜಿಲ್ಲಾಧಿಕಾರಿಗಳು ಮೊನ್ನೆ ಎಲ್ಲ ತಾಲೂಕುಗಳಿಗೂ ಒಂದು ಲೆಟರ್ ಕಳಿಸಿದ್ರು, ರಾಜಕಾಲುವೆಗಳ ಬಗ್ಗೆ ತೆರವು ಮಾಡಿ ನೀರನ್ನು ಕೆರೆಗೆ ಹಾಯಿಸಿ ಅಂತ. ಏನು ಕೆಲಸ ಆಗಿಲ್ಲ. ಎಲ್ಲ ಕಚೇರಿಗಳಲ್ಲೂ ಲಂಚವನ್ನು ನೇರವಾಗಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ರಮ ಆಗಬೇಕು. ಇದು ಮುಂದೆ ಏನಾಗ್ತದೆ, ರೈತರಿಗೆ, ಬಡ ಬಗ್ಗರಿಗೆ ಒಂಥರ ಮುಂದೆ ಕ್ರಾಂತಿಗೆ ಹತ್ರ ಆಗ್ತಾ ಇದೆ ಅಂತ ಅನ್ಸುತ್ತೆ. ಈ ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರ ಅಧಿಕಾರಿಗಳು ಏನು ಮಾಡ್ತಾ ಇದೆ, ಜನ ಬೇಸತ್ತು ಕ್ರಾಂತಿಗೆ ಆಹ್ವಾನ ಕೊಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು. ಮುಂದೆ ಅವರು ಬಹಳ ಅನಾಹುತಗಳು ಆಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಖಾತಾ ಬದಲಾವಣೆ ಪಿ ನಂಬರ್ಗೆ ಸುಮಾರು 3 ವರ್ಷ 4 ವರ್ಷ 5 ವರ್ಷ ಇರ್ತಾರೆ. ಅವನಿಗೆ ವಿಪರೀತ ಟೆನ್ಷನ್ ಬರುತ್ತೆ, ಕೋಪ ಬರುತ್ತೆ. ಏನೋ ಒಂದು ಮಾಡಬೇಕು, ಯಾವ ಅಧಿಕಾರಿ ಮೇಲೆ ಏನೋ ಒಂದು ಮಾಡಬೇಕು ಅಂತ ಒಂದು ಮೆಂಟಲ್ ಟಾರ್ಚರ್ ಆಗ್ತಾ ಇದೆ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ ಎಲ್ಲ ಕಡೆ. ನಾವು ಬೇರೆ ಜಿಲ್ಲೆ ಬಿಟ್ಬೇಡ, ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡೋಣ. ಆ ಥರಕ್ಕೆ ಆಸ್ಪದ ಕೊಡಬೇಡಿ. ಮೊನ್ನೆ ADLR ಆಫೀಸಲ್ಲಿ ಶಿವಕುಮಾರ್ ಅಂತ 20 ವರ್ಷದಿಂದ ಬೆಸ್ಕಾಮಲ್ಲಿ ಪರ್ಮನೆಂಟ್ ಇಲ್ಲೇ ಓದಿದ್ದು ಇಲ್ಲೇ ಕೆಲಸಕ್ಕೆ, ಇಲ್ಲೇ ಓದಿದ್ದು ಇಲ್ಲೇ ಕೆಲಸ, ನೋ ಟ್ರಾನ್ಸ್ಫರ್ ನಥಿಂಗ್. ಎಲ್ಲ ಈ ಬೆಸ್ಕಾಮಲ್ಲೇ ಎಲ್ಲ ಅಫಿಷಿಯಲ್ಸ್ ಏನಿದ್ದಾರೆ ಅಲ್ಲಿಗೆ ಕ್ಲರ್ಕ್ಗಳು ಅವ್ರದ್ದೇ ಒಂದು ಲೈಸೆನ್ಸ್ ಹೋಲ್ಡರ್ನ ಇಟ್ಕೊಂಡಿರ್ತಾರೆ. ಅವನ ಕಡೆಯಿಂದ ಕೆಲಸ ಮಾಡಿಸೋದು, ಬೋರ್ವೆಲ್ ಕನೆಕ್ಷನ್ ಇರ್ಬೋದು, ಮನೆ ಕನೆಕ್ಷನ್ ಇರ್ಬೋದು. ಈ ಬೆಸ್ಕಾಮ್ ಅಧಿಕಾರಿಗಳೆಲ್ಲ ಬಿಸ್ನೆಸ್ ಹಿಂಗೆ ಮಾಡ್ತಾರೆ. ಆಮೇಲೆ ಇಒ ಎಲ್ಲ 30 ಪಂಚಾಯಿತಿಗಳಿದೆ. ಅದೇನು ಕೆಲಸ ನಡೀತಾ ಇದೆ, ಇಒ ಏನು ಕ್ರಮ ತಗೊಳ್ತಾ ಇಲ್ಲ. ಅವ್ರು ಕೇಳಿದ್ರೆ PDOಗಳು, ನಾವು ಇಒ ಕೊಡ್ಬೇಕ್ರಿ, ನಾವು ಕಲೆಕ್ಷನ್ ಮಾಡಿ ಕೊಡಲೇಬೇಕು ಅಂತ ಇಒ ಬಗ್ಗೆ ಹೇಳ್ತಾರೆ. ವಿಪರೀತ ಅನ್ಯಾಯಗಳು ಈ PDOಗಳಿಂದ ಆಗ್ತಾ ಇದೆ. ಬಹಳ ಟಾರ್ಚರ್. ಅದೇನು ಒಂಥರ ಪಾಳ್ಯಗಾರ ಇದ್ರಂತೆ ಮೊದಲು, ಇದೆಲ್ಲ ನನ್ನ ಏರಿಯಾ ನೀನೇನು ಬರಬಾರ್ದು ಅಂತ. ಆ ಥರ ಆಗ್ತಾ ಇದೆ. ಅಲ್ಲಿ ವಿಪರೀತ ದೌರ್ಜನ್ಯಗಳಿದೆ. ಇನ್ನು ತಾಲೂಕು ಆಫೀಸಲ್ಲಿ ಬ್ರೋಕರ್ಗಳು ಈಗ ಕಡಿಮೆ ಆಗಿದೆ, ತಿರುಗಿ ಶುರುವಾಗ್ತಾ ಇದ್ದಾರೆ. ಮೇಡಮ್ ಬಂದಾಗ ಎಲ್ಲ ಮಾಯ ಆಗಿಬಿಟ್ಟಿದ್ರು, ತಿರುಗಿ ಶುರುವಾಗ್ತಾ ಇದ್ದಾರೆ ಬ್ರೋಕರ್ಗಳು. ಆ ಬ್ರೋಕರ್ ಮುಖಾಂತರನೇ ಹೋಗ್ಬೇಕು. ಇವು ಪಿ ನಂಬರ್ಗೆ 1 to 5 ಮಾಡಿ ಇಲ್ಲಿ ಕಳಿಸ್ಬೇಕು. ಅವರಿಗೆ ವಿಲೇಜ್ ಅಕೌಂಟ್ ಆರೋಗ್ಯನ ಕೊಡಬೇಕು. ಅಲ್ಲಿಂದ ADLR ಸ್ಪಾಟ್ಗೆ ಹೋಗಿ ಸರ್ವೆ ಮಾಡಿ ನಂಬರ್ ಸ್ಕೆಚ್ ಮಾಡಿ ಇವ್ರಿಗೆ ಕಳಿಸ್ಬೇಕು. ತಹಸೀಲ್ದಾರಿಂದ ದುರಸ್ತಿ ಆದ್ಮೇಲೆ ಇವ್ರು ಹೊಸ ನಂಬರ್ ಕೊಟ್ಟು ಕೊಡ್ತಾರೆ. ಎಲ್ಲದಕ್ಕೂ ಬೆಲೆ ಫಿಕ್ಸ್ ಆಗಿದೆ. ಎಷ್ಟು ಅಂತ ಹೋರಾಟ ಮಾಡಿ 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 ಜನ ಸುಸ್ತಾಗಿದ್ದಾರೆ. ಈ ಕ್ರಾಂತಿಗೆ
ಅನುವು ಮಾಡಿಕೊಡ್ತಾ ಇದೆ ಅಧಿಕಾರಿಗಳೇ ಎಚ್ಚರ. ಈ ಕ್ರಾಂತಿ ಅನ್ನೋ ಒಂದು ಟೋಟಲ್ ಮೂವ್ಮೆಂಟ್ ಎಲ್ಲರೂ ಸಿಂಗಲ್ ಆಗಿ ಎಲ್ಲ ನಾನು ಇಡೀ ತಾಲೂಕೆಲ್ಲ ಓಡಾಡಿದ್ದೀನಿ, ಈ ಜಿಲ್ಲೆಯೆಲ್ಲ ಓಡಾಡಿದ್ದೀನಿ. ರೈತರು ರೆಡಿಯಾಗಿದೆ. ಯಾವತ್ತು ಒಂದು ಸಮೂಹ ಒಟ್ಟಾಗಿ 1000 ಜನ ಬಂದ್ಬಿಟ್ರೆ ನೀವು ತಾಲೂಕು ಆಫೀಸಲ್ಲಿ ಏನೂ ಮಾಡೋಕ್ಕಾಗಲ್ಲ, PDOಗಳು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ, ನ್ಯಾಯವಾದ ಕೆಲಸವನ್ನು ನ್ಯಾಯವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಎಲ್ಲ ಹಳೆಬರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇಂಟರ್ನಲ್ DC ಇರ್ಬೋದು, ರೆವಿನ್ಯೂಯಿಂದ ಇಂಟರ್ನಲ್ ಟ್ರಾನ್ಸ್ಫರ್ ಮಾಡಿ, ಬೆಸ್ಕಾಂ ಅವರು ಇಂಟರ್ನಲ್ ಟ್ರಾನ್ಸ್ಫರ್ಗಳು ಮಾಡಿ ಚೇಂಜ್ ಮಾಡಿ ಸ್ವಲ್ಪ ವಾತಾವರಣ ಬದಲಾವಣೆ ಆಗುತ್ತೆ. ಮತ್ತು PDOಗಳನ್ನ CEO ಹತ್ರ ಹೋಗಿದ್ದೆ. ಅವ್ರು ನಾನೇನು ಮಾಡೋದು, ನೀವು ಯಾಕ್ರಿ ಇರೋದು, ನಾವು ಅರ್ಜಿ ಎಲ್ಲದಕ್ಕೆ ಅರ್ಜಿ ಕೊಡಿ, ಒಂದು ಅರ್ಜಿ ಬರ್ಕೊಟ್ರೆ ಅವ್ರು ನೀವು ಯಾಕೆ ಕೇಳೋದಕ್ಕಿರೋದು. ಮೇಲಿನ ಅಧಿಕಾರಿಗಳ ಡ್ಯೂಟಿ ಈ ಚೆಕ್ ಅಪ್ ಆಲ್ ದ ಬಿಲೋ ಸಬಾರ್ಡಿನೇಟ್ಸ್ ಏನ್ ಮಾಡ್ತಾ ಇದಾರೆ ಅಂತ ಚೆಕ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅವ್ರ ಡ್ಯೂಟಿ. ಮೇಲಿನ ಅಧಿಕಾರಿಗಳು ಅದು ಮಾಡಬೇಕು ಅಂತ ಎಲ್ಲರಿಗೂ ನಮ್ಮ DC-ಗಳಿದ್ದೀನಿ, ನಮ್ಮ CEO-ಗಳಿದ್ದೀನಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಸ್ಕಾಂಗಳಿದ್ದೀನಿ. ಕ್ರಮ ತಗೊಳ್ಳಿ. ದಂಗೆಗೆ ಕ್ರಾಂತಿಗೆ ಆಸ್ಪದ ಕೊಡಬೇಡಿ, ಬಡಬಗ್ಗರಿಗೆ ಕೆಲಸ ಕೊಡಿ. ಇವತ್ತು ನಮಗೆ ಮಳೆ ಕಡಿಮೆ ಇದೆ, ಬಿತ್ತನೆ ಆಗಿಲ್ಲ ಸರಿಯಾಗಿ, ರೈತರು ತೊಂದರೆಗಳಿದ್ದಾರೆ. ಇವತ್ತು ಟೊಮೆಟೊ ರೇಟ್ ಬರ್ತಾ ಇದ್ದಾರೆ. ಹಿಂದೆ ಟೊಮೆಟೊ ಎಲ್ಲ ಬೀದಿಗೆ ಎಸಿದ್ದಾರೆ. ಕಷ್ಟಗಳಿದೆ ರೈತರ ಸಮಸ್ಯೆಗಳ ಬಗ್ಗೆ ಅನುವಾಗಿ ಕೆಲಸ ಮಾಡಿಕೊಡಿ ಅಂತ ವಿನಂತಿ ಮಾಡ್ತಾ ಕ್ರಾಂತಿಗೆ ಆಸ್ಪದ ಕೊಡಬೇಡಿ ಅಂತ ಕೇಳ್ತಾ ಇದ್ದೀನಿ. ಕೇವಲ ನೀವು ಆರೋಪಗಳು ಮಾತ್ರ ಮಾಡ್ತಾರೆ, ಸಾಕ್ಷ್ಯಾಧಾರಗಳೇ ನಿಮ್ಮ ಹತ್ರ ಇರುತ್ತೆ. ಅವ್ರು ಹಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು, ಅವ್ರು ಹಂಗೆ ಹೇಳಿದ್ರು ಅಂತ ಹೇಳ್ತಾರೆ. ಈಗ PDOಗಳೇ ಹೇಳಿದ್ರು, PDOಗಳು EO ಏನ್ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಸಾಕ್ಷ್ಯಾಧಾರ ಇರಬೇಕು. ಸಾಕ್ಷಿಗಳನ್ನ ಇವಾಗ ಹೇಳಿದೆ. ಮೇಲಿನ ಅಧಿಕಾರಿಗಳ ಕರ್ತವ್ಯ. ಇವಾಗ ಒಂದು ಅರ್ಜಿ ಕೊಟ್ಟಿದ್ದೀವಿ, ಆಡಿಟ್ ರಿಪೋರ್ಟ್ಸ್ ಯಾರು ಕೇಳೋದು ಕೊಡ್ಬೇಕು, ಪಂಚಾಯತಿಯಲ್ಲಿ ಕೊಡಬೇಕು. ಅರ್ಜಿಗಳ ನಾನೇ ಅರ್ಜಿ ಹಾಕ್ತೀನಿ, ಆಡಿಟ್ ರಿಪೋರ್ಟ್ ಕೊಡೋ. ಯಾಕಂದ್ರೆ ಏನು ಕೆಲಸ ಮಾಡಿ ಬಿಲ್ ಮಾಡಿ ತಿಂದಿದ್ದಾರೆ, ಅದನ್ನ ಇಟ್ಕೊಂಡು ಚೆಕ್ ಮಾಡಬಹುದು. ಇದು ಸಾರ್ವಜನಿಕರು ಎಚ್ಚರ ಮಾಡ್ತಾ ಇದ್ದಾರೆ. ಆಧಾರ ಕೊಡಿದ್ರೆ ಅವನ ಆಫೀಸಲ್ಲೇ ಇರುತ್ತೆ, ಎಷ್ಟು ಕೆಲಸ ಮಾಡಿದೆ, ಎಷ್ಟು ಪಟ್ಟಬದ್ಧ ಸೆಂಟ್ರಲ್ ಅಂತ. ಇವಾಗ ಬೆಸ್ಕಾಂ ಅಲ್ಲಿ ದೀನ್ ದಯಾಳ್ ಉಪಾಧ್ಯಾಯರು ಈ ವೈರ್ಗಳನ್ನು ತೆಗೆದುಬಿಟ್ಟು ಕೇಬಲ್ ಹಾಕ್ಬೇಕು ಅಂದ್ರು, ಅದು 50% ಬಿಜೆಪಿ ಮುಖಂಡರಾಗಿದ್ದೀರಾ, ಹಿರಿಯ ಮುಖಂಡರಾಗಿದ್ದೀರಾ. ನಿಮ್ಗೆ ಕೇಂದ್ರ ಸರ್ಕಾರದ ಅನುದಾನಗಳ ಇದನ್ನ ಯಾವ್ಯಾವ ಪಂಚಾಯತಿಗೆ ಎಷ್ಟು ಹೋಗಿದೆ ಅಂತ ನಿಮ್ಮ ಹತ್ರ ಮಾಹಿತಿ ಸಿಗುತ್ತೆ. ಆಯಾ ಪಂಚಾಯತಿಯಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ನೀವೇ ಬಂದದ್ದು ಪಾರದರ್ಶಕವಾಗಿ ನೋಡ್ಬೋದಲ್ವಾ? ಯಾವ ತಗೊಂಡು ಒಳ್ಳೆ ಪ್ರಶ್ನೆ. ಒಂದ್ ನಿಮಿಷ ಇದೆ. ನೀವ್ ಹೇಳಿದ ಪ್ರಕಾರ ನಾವು 30 ಪಂಚಾಯತಿಗಳಿಗೂ ಹೋಗಿದ್ದೀವಿ. ಅಲ್ಲಿ ಯಾವನಿರಲ್ಲ. ಈವನ್ ನಾವು ಹೇಳ್ತೇನೆ, 30 ಪಂಚಾಯತಿಗಳಲ್ಲಿ ಅವರು ಇದು ಪ್ರವಾಸದ ಒಂದು ಪಟ್ಟಿಯನ್ನು ಬರೆದಿಡ್ಬೇಕು, ಮೂವ್ಮೆಂಟ್ ರಿಜಿಸ್ಟರ್ ಇಡಬೇಕು ಅಂತ ಈ CEO-ಗಳಿದ್ದೀವಿ. ಮತ್ತೆ ನಮ್ಮ EO-ಗೆ ಲೆಟರ್ ಹಾಕ್ಸಿ ಮಾಡಿಸಿದ್ದೀವಿ. ಯಾವನು ಅದನ್ನ ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಕಂಪ್ಲೇಂಟ್ ಮಾಡಿದ್ರು ಹೋಗಿ. ಏನ್ರಿ ಯಾಕೆ ಕಪ್ಪಲಬೆಳಗು ಪಂಚಾಯತ್ ಆಗಲಿ, ಅಂಬ್ಲಿಕಲ್ ಪಂಚಾಯತ್ ಆಗಲಿ, ಸೊನ್ನಾಡಿ ಪಂಚಾಯತ್, ಅವನು ಯಾರು ನೋ ಮೂವ್ಮೆಂಟ್ ರಿಜಿಸ್ಟರ್ ಕೇಳೋದಿಲ್ಲ. ಯಾಕಂದ್ರೆ ಅವ್ನ ಹೇಳ್ತಾನೆ PDO, ನಾವು ಅವ್ರು ಮಂತ್ಲಿ ಕೊಡ್ಬೇಕ್ರಿ, ಕೊಡ್ತಾ ಇದೀವಿ, ನಮ್ಮನ್ನ ಹಂಗ ಮೂವ್ಮೆಂಟ್ ರಿಜಿಸ್ಟರ್ ಮಾಡೋದು ನಾವು ಹೆಂಗ್ ಮಾಡೋದು ಅಂತ ಹೇಳ್ತಾನೆ. ಅದು ಯಾವುದೇ. ಮತ್ತೆ ಇನ್ನೊಂದು, ಜನ ಎಷ್ಟು ಅರ್ಜಿಗಳು ಹಾಕಿದ್ದಾರೆ, ಯಾಕೆ ಕೆಲಸ ಆಗಿಲ್ಲ ಅಂತ ಕಂಡುಹಿಡಿಯೋದು EO-ದು. ಅದೇ ತಹಶೀಲ್ದಾರ್ ಎಷ್ಟು ಜನ ಅರ್ಜಿಗಳು ಕೊಟ್ಟಿದ್ದಾರೆ, ಯಾಕೆ ಅವ್ರ ಕೆಲಸ ಆಗಲ್ಲ ಅನ್ನೋದು ಚೆಕ್ ಮಾಡೋದು ತಹಶೀಲ್ದಾರ್ ಕೆಲಸ. PWD ಅಲ್ಲಿ ಅನ್ಯಾಯಗಳಾಗ್ತಾ ಇದೆ, ಎಲ್ಲ ಕಡೆನೂ ಅನ್ಯಾಯ ಆಗ್ತಾ ಇದೆ. ಅದನ್ನು ಮಾಡೋದನ್ನ ಹೇಳೋದಲ್ಲ. ಜರ್ನಲಿಸಮ್, ಡೆವಲಪ್ಮೆಂಟಲ್ ಜರ್ನಲಿಸಮ್ ಅಂತ. ನಮಗನ್ನ ಡೆವಲಪ್ಮೆಂಟ್ ಜರ್ನಲಿಸಮ್ ತಾವು ಈಸಿಯಾಗಿ ಮಾಡ್ಬೋದು, ಕಂಡುಹಿಡಿಬಹುದು. ಅದನ್ನ ಹಾಕಿರೋದು ವೆಯ್ಟ್. ನಮ್ಮ ಭಾಷೆ ಲೆಕ್ಕನ್ನ ನಾವು ಏನ್ ಹೇಳ್ತೀವಿ ಅದಕ್ಕೆ 100ರಷ್ಟು ಡೆವಲಪ್ಮೆಂಟಲ್ ಜರ್ನಲಿಸಮ್ಗೆ. ಅದಕ್ಕೆ ನಾನು ಹೇಳಿದ್ದು, ನಿಮ್ದು ಕರ್ತವ್ಯ ಇದೆ ಸಂವಿಧಾನದ ಪ್ರಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ಎಲ್ಲಿ ಪ್ರೆಸ್ ಸ್ಟ್ರಾಂಗ್ ಇರುತ್ತೆ ಅಲ್ಲಿ ಶುದ್ಧವಾಗಿರುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದನ್ನ ಒಂದು ಇದರಲ್ಲಿ ನಮ್ಮ ಅದರಿಂದ ಸತೀಶ್ ಕಂಟಿನ್ಯೂ. ನಮ್ಮ ಚಲ್ಪತಿ ಸರ್ ಹೋಗಿದ್ದೀವಿ. ಅಲ್ಲಿ ಯಾರಿರಲ್ಲ. ಈವನ್ ನಾವು ಹೇಳ್ತೇನೆ, 30 ಪಂಚಾಯತಿಗಳಲ್ಲಿ ಅವರು ಇದು ಪ್ರವಾಸದ ಪಟ್ಟಿಯನ್ನು ಬರೆದಿಡ್ಬೇಕು, ಮೂವ್ಮೆಂಟ್ ರಿಜಿಸ್ಟರ್ ಇಡಬೇಕು ಅಂತ ಈ CEO-ಗಳಿದ್ದೀವಿ. ಮತ್ತೆ ನಮ್ಮ EO-ಗೆ ಲೆಟರ್ ಹಾಕ್ಸಿ ಮಾಡಿಸಿದ್ದೀವಿ. ಯಾವನು ಅದನ್ನ ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಕಂಪ್ಲೇಂಟ್ ಮಾಡಿದ್ರು ಹೋಗಿ. ಏನ್ರಿ ಯಾಕೆ ಕಪ್ಪಲಬೆಳಗು ಪಂಚಾಯತ್ ಆಗಲಿ, ಅಂಬ್ಲಿಕಲ್ ಪಂಚಾಯತ್ ಆಗಲಿ, ಸೊನ್ನಾಡಿ ಪಂಚಾಯತ್, ಅವನು ಯಾರು ನೋ ಮೂವ್ಮೆಂಟ್ ರಿಜಿಸ್ಟರ್ ಕೇಳೋದಿಲ್ಲ. ಯಾಕಂದ್ರೆ ಅವ್ನು ಹೇಳ್ತಾನೆ PDO, ನಾವು ಅವ್ರು ಮಂತ್ಲಿ ಕೊಡ್ಬೇಕ್ರಿ, ಕೊಡ್ತಾ ಇದೀವಿ, ನಮ್ಮನ್ನ ಹಂಗ ಮೂವ್ಮೆಂಟ್ ರಿಜಿಸ್ಟರ್ ಮಾಡೋದು ನಾವು ಹೆಂಗ್ ಮಾಡೋದು ಅಂತ ಹೇಳ್ತಾನೆ. ಅದು ಯಾವುದೇ. ಮತ್ತೆ ಇನ್ನೊಂದು, ಜನ ಎಷ್ಟು ಅರ್ಜಿಗಳು ಹಾಕಿದ್ದಾರೆ, ಯಾಕೆ ಕೆಲಸ ಆಗಿಲ್ಲ ಅಂತ ಕಂಡುಹಿಡಿಯೋದು EO-ದು. ಅದೇ ತಹಶೀಲ್ದಾರ್ ಎಷ್ಟು ಜನ ಅರ್ಜಿಗಳು ಕೊಟ್ಟಿದ್ದಾರೆ, ಯಾಕೆ ಅವ್ರ ಕೆಲಸ ಆಗಲ್ಲ ಅಂತ ಚೆಕ್ ಮಾಡೋದು ತಹಶೀಲ್ದಾರ್ ಕೆಲಸ. PWD ಅಲ್ಲಿ ಅನ್ಯಾಯಗಳಾಗ್ತಾ ಇದೆ, ಎಲ್ಲ ಕಡೆನೂ ಅನ್ಯಾಯ ಆಗ್ತಾ ಇದೆ. ಅದನ್ನು ಮಾಡೋದನ್ನ ಹೇಳೋದಲ್ಲ.
ಜರ್ನಲಿಸಮ್ ಡೆವಲಪ್ಮೆಂಟಲ್ ಜರ್ನಲಿಸಮ್ ಅಂತ. ನಮಗನ್ನ ಡೆವಲಪ್ಮೆಂಟ್ ಜರ್ನಲಿಸಮ್ ತಾವು ಈಸಿಯಾಗಿ ಮಾಡ್ಬೋದು, ಕಂಡುಹಿಡಿಬಹುದು. ಅದನ್ನ ಹಾಕಿರೋದಕ್ಕೆ ವೆಯ್ಟ್ ನಮ್ಮ ಭಾಷೆ ಲೆಕ್ಕನ್ನ ನಾವು ಏನು ಹೇಳ್ತೀವಿ ಅದಕ್ಕೆ 100ರಷ್ಟು ಡೆವಲಪ್ಮೆಂಟಲ್ ಜರ್ನಲಿಸಮ್ಗೆ ಅದಕ್ಕೆ ನಾನು ಹೇಳಿದ್ದು. ನಿಮ್ದು ಕರ್ತವ್ಯ ಇದೆ ಸಂವಿಧಾನದ ಪ್ರಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಎಲ್ಲಿ ಪ್ರೆಸ್ ಸ್ಟ್ರಾಂಗ್ ಇರುತ್ತೆ ಅಲ್ಲಿ ಶುದ್ಧವಾಗಿರುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಒಂದು ಇದರಲ್ಲಿ ಸರ್ ಅದರಿಂದ ಸತೀಶ್ ನಮ್ಮ ಚಲ್ಪತಿ ಸರ್ ಒಳ್ಳೆ ಪ್ರಶ್ನೆ ಮಾಡಿದ್ರು. ಎವಿಡೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಪಂಚಾಯತಿಗಳಿಂದ ಒಂದಷ್ಟು ಹಳ್ಳಿ ಕಡೆಯಿಂದ ನಮಗೆ ಕರೆ ಬರುತ್ತೆ. ಸರ್ ನಮ್ಮ ಪಂಚಾಯತಿಯಲ್ಲಿ ಅಧ್ವಾನ ನಡೀತಾ ಇದೆ, PDOಗಳಿಂದ ಸೆಕ್ರೆಟರಿಗಳಿಂದ, ದಯವಿಟ್ಟು ನೀವು ಒಂಚೂರು ನಮ್ಮ ಪಂಚಾಯತಿಗೆ ಬರ್ಬೇಕು ಸರ್ ಅಂತ ಹೇಳಿ ಹೇಳಿದಾಗ ನಾವು ವಿತೌಟ್ ಡಾಕ್ಯುಮೆಂಟ್ ನಾವು ಹೋಗೋದು ಬೇಡ, ವಿತ್ ಡಾಕ್ಯುಮೆಂಟ್ ನಾವು ಇಟ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಖುದ್ದಾಗಿ ನಾವೆಲ್ಲರೂ ಸರಿ ನಾವು ಇಒ ಸರ್ವೆ ಸಾರ್ ಅವ್ರಿಗೆ ನಾವು RTI ಅಪ್ಲೈ ಮಾಡ್ತೀವಿ. RTI ಅಪ್ಲೈ ಮಾಡಿದ್ರೆ RTI ನಾವೇನ್ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಮುಳಬಾಗಿಲು ತಾಲೂಕಿನ 30 ಪಂಚಾಯತಿಗಳ ಆಡಿಟ್ ರಿಪೋರ್ಟ್ ನಮ್ಗೆ ಬೇಕು ಅಂತ ಹೇಳಿ ನಾವು RTI ರಿಪೋರ್ಟ್ ಹಾಕಿದಾಗ ನಮಗೊಂದು ಲೆಟರ್ ಬರುತ್ತೆ. 30 ಪಂಚಾಯತಿಗೂ ಕೇಳೋದಕ್ಕೆ ಆಗಲ್ಲ ಅಟ್ ಎ ಟೈಮು ಒಂದೇ ಸರಿಗೆ, ಒಂದು ಪಂಚಾಯತಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಒಂದೊಂದು ಪಂಚಾಯತಿಗೂ ಸಪರೇಟ್ ಆಗಿ ಹಾಕೋಣ ಅಂತ ಹೇಳಿ ಒಂದು ಪಂಚಾಯತಿಗೆ ಬರ್ಲಿ ಏನ್ ಬರುತ್ತೆ ಅಂತಂದ್ರೆ, ಒಂದು ಪಂಚಾಯತಿ ಬರುತ್ತೆ ಏನ್ ಬರುತ್ತೆ, RTI ರಿಪೋರ್ಟ್ ಬರಲ್ಲ, ಕಾಲ್ಸ್ ಬರುತ್ತೆ. ಆ ಒಂದು ಪಂಚಾಯತಿಯಿಂದ ಬರಲ್ಲ, ಎಲ್ಲಾ ಪಂಚಾಯತಿಗಳಿಂದನೂ ಕಾಲ್ ಬರುತ್ತೆ. ನನಗೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ, ನನ್ನ ಹತ್ರ ರೆಕಾರ್ಡ್ ಇದೆ. ನಾನು ಇದನ್ನ ತುಂಬಾ ಒಂದು 3 ತಿಂಗಳಾಗ್ತಿದೆ, 3 ತಿಂಗಳಿಂದ ನಾನು ಇದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಸಮಯ ಸಂದರ್ಭ ಬರುತ್ತೆ ಅಂತ. ಇವಾಗ ನಾನು ಒಂದು ಫೋನ್ ಮಾಡಿದ್ರೆ ಸರ್ ನನಗೆ ಒಂದು 30-40 ಲಕ್ಷ ರೂಪಾಯಿ ನನಗೆ ಬಂದು ಕೂರುತ್ತೆ. ನಾನು ದಾಖಲೆ ನೋಡಿ ನನಗೆ ಕಾಲ್ ಮಾಡಿ, ಸರಿ ಸರ್ ನಿಮ್ಮ ಒಂದು ಒಳ್ಳೆ ಕಾರ್ಯಕ್ರಮ ನಾವು ನೋಡ್ತಾ ಇದೀವಿ, ಒಳ್ಳೆ ಕೆಲಸಗಳು ನೀವು ಮಾಡ್ತಿದ್ದೀರಾ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ನೀವ್ ಏನು ಆಡಿಟ್ ರಿಪೋರ್ಟ್ ಕೇಳಿದ್ರ ಅದನ್ನ ದಯವಿಟ್ಟು ಕೇಳಬೇಡಿ ಸರ್, ನಿಮ್ಗೆ 50 ರೂಪಾಯಿ ಕೊಡ್ತೀವಿ ಸರ್. ಅದು ಇಲ್ಲ ಸರ್, ಸ್ವಲ್ಪ ನಾನು ಹೇಳ್ತಿದ್ದೆ 50 ರೂಪಾಯಿ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, 50 ರೂಪಾಯಿ ಕೊಡ್ತೀವಿ ಸರ್. ನನಗೆ 50 ರೂಪಾಯಿ 100 ರೂಪಾಯಿ 50 ರೂಪಾಯಿ ಇದೆ ಅಂದ್ರೆ 50 ರೂಪಾಯಿ ಅಂದ್ರೆ ಬೇರೆ ಲೆಕ್ಕ ಹೇಳಿದ್ರು. ನಾನು ಹೌದು ಸರ್ ನಿಜ ಕೊಡ್ತೀರಾ ಅಂದ್ರೆ, ಹೌದು ಸರ್ ಕೊಡ್ತೀವಿ ಸರ್. 30 ಪಂಚಾಯತಿಗೂ 50 ರೂಪಾಯಿ ಕೊಡ್ತೀರಾ? ಕೊಡ್ತೀವಿ ಸರ್. ಎಷ್ಟಾಯ್ತು? 15 ಲಕ್ಷ ಆಯ್ತು. 15 ಲಕ್ಷ ರೂಪಾಯಿ ನೀವು ನನ್ಗೆ ಕೊಡ್ತೀರಾ ಅಂದ್ರೆ ನನ್ನ ಟೀಮ್ ಒಂದು 30 ಜನ ಇದ್ದಾರೆ, 30 ಜನ ಜೊತೆ ನಾನು RTI ಹಾಕ್ಸಿದ್ರೆ ಎಲ್ಲರಿಗೂ 50 ರೂಪಾಯಿ ಕೊಡ್ತೀರಾ ಅಂದೆ. ಸರ್ ಏನ್ ಸರ್ ನೀವು ಹಂಗೆ ಹೇಳ್ತಾರೆ, ನಿನಗೆ ನಾನು RTI ಕೇಳಿದ್ದೀನಿ ಆಡಿಟ್ ರಿಪೋರ್ಟ್, ನೀನ್ ಕೊಡೋಂಗಿದ್ರೆ ಕೊಡು, ನೀನ್ 50 ರೂಪಾಯಿ ಕೊಡೋಂಗಿದ್ರೆ ಅದು ಮತ್ತೆ ನಾನು ರೆಕಾರ್ಡ್ಸ್ ಎಲ್ಲ ಮಾಡ್ಕೊಡ್ತಾ ಇದ್ದ ಅಂದ ತಕ್ಷಣ ಫೋನ್ ಕಟ್ ಮಾಡಿದ್ರು. ಅಂದ್ರೆ ಒಂದು ಪಂಚಾಯತಿಗೆ 50 ರೂಪಾಯಿ ಕೊಡ್ತಾರೆ ಅಂತಂದ್ರೆ ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ ಸರ್ಕಾರಿ ದುಡ್ಡನ್ನ, ಎಷ್ಟು ಅನುದಾನಗಳು ಬರ್ತಿದೆ, ಎಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಈ ಪಂಚಾಯತಿಯವರು. ಈಗ ಇದು ಎಷ್ಟು ಜರಿಗೆ ಎಷ್ಟು ದಿನ ಆಯ್ತು ಸರ್? 30 ಕಾಲ್ ಬಂದ್ರೆ ಎಷ್ಟು ದಿನ ಆಯ್ತು? 90 ದಿನ ಆಗಿದೆ. 90 ದಿನದಲ್ಲಿ ಯಾಕೆ ಪ್ರೆಸ್ ಮೀಟ್? ಅದು ಬೇರೆ ಬೇರೆ ಕೆಲ ನೀವು ಪ್ರೆಸ್ ಮೀಟ್ ಮಾಡ್ತೀರಲ್ವಾ? ಈ ತರ ಅಧಿಕಾರಿಗಳು ಈ ತರ ಕೇಳ್ತಿದ್ದಾರೆ, ಅವ್ರು ಎತ್ತಂಗಡಿ ಮಾಡಿ ಅಂತ ನೀವು ಯಾಕೆ CEO ಅದನ್ನೇ ಮಾಡ್ತಿರೋದು, ಇವತ್ತು ಅದನ್ನೇ ಮಾಡ್ತಿರೋದು, ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ದುಡ್ಡು ಬರಲಿಲ್ಲ ಅಂತ ಮಾಡ್ತಿರೋದು ಸರ್. ನೋಡಿ ನಿಜವಾಗ್ಲೂ ನೀವು ಯಾವ ರೀತಿಯಲ್ಲಿ ನೀವು ಆಲೋಚನೆ ಮಾಡ್ತಿರೋ ಸೆಕೆಂಡ್ರಿ 90 ದಿನ ಸರ್. ದುಡ್ಡು ಬರ್ಬೇಕು ಅಂತ ಅನ್ನೋದಾದ್ರೆ ಇರಿ ಬಾಬಣ್ಣ, ದುಡ್ಡು ಬರ್ಬೇಕು ಅಂತ ಅನ್ನೋದಾದ್ರೆ ಇವತ್ತು ನಾವು ರಾಜಕೀಯಕ್ಕೆ ಬರ್ತಾ ಇದ್ದೀವಿ. ನಾವು ಬಂದಿರುವಂತ ಬೇರೆ ಬೇರೆ, ನಾವಿವತ್ತು ಪರಿಶುದ್ಧವಾದ ಕೈಯಲ್ಲಿ ನಾವು ರಾಜಕೀಯ ಮಾಡ್ಬೇಕು ಅಂತ ಬಂದಿದ್ವಿ. ಅಂದ್ರೆ ರಾಜಕೀಯ ನಮ್ಮ ಅರ್ಥದಲ್ಲಿ, ನನ್ನ ಅರ್ಥದಲ್ಲಿ ರಾಜಕೀಯ ಅಂದ್ರೆ ಸಮಾಜ ಸೇವೆ. ನಾನ್ ದುಡ್ಡು ಮಾಡ್ಬೇಕು ಅಂತಂದ್ರೆ ನನಗೆ ಭಗವಂತ ನನ್ಗೆ ಒಳ್ಳೆ ವ್ಯಾಪಾರ ಕೊಟ್ಟಿದ್ದಾರೆ, 2 ವ್ಯಾಪಾರದ ದಾರಿ ಕೊಟ್ಟಿದ್ದಾರೆ ನನಗೆ, ನಾನು ಅಲ್ಲಿ ವ್ಯಾಪಾರ ಮಾಡ್ತೇನೆ. ಚಲಪತಿ ಅವ್ರು ಕೇಳಿದ ಪ್ರಶ್ನೆ ಬೇರೆ ಇದೆ. ಈಗ ನಾನು ನಾಗರಿಕ ವೇದಿಕೆಯಿಂದ ಹೇಳೋದೇನಂದ್ರೆ, ನಮಗೆ ಇವರು ರಾಜಕೀಯ ವ್ಯವಸ್ಥೆಯನ್ನ ನಾನ್ ಕನ್ಸಿಡರ್ ಮಾಡ್ದಂಗೆ ಇವರು ಪಾಪ ಹೊಸದಾಗಿ ರಾಜಕೀಯದಲ್ಲಿ ಯುವ ನಾಯಕರಾಗಿ ಮುಳಬಾಗಿಲು ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ. ಇವ್ರದ್ದು BJP, ಇನ್ನೊಬ್ರು ಕಾಂಗ್ರೆಸ್, ಇನ್ನೊಬ್ರು JDS. ನಾನೇನ್ ಹೇಳ್ತೀನಿ, ನೀವು ಇದೇ ಪ್ರಶ್ನೆನ ನಮ್ಮ JDS ನ ಗೌರವಾನ್ವಿತ ದೊಡ್ಡವರಾದಂತಹ ಕುಮಾರಸ್ವಾಮಿ ಅವರು ಪೆಟ್ರೇಲಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಕೂಡ ಅವ್ರ ನಾಯಕರು ನಮ್ಮ ಅಂದ್ರೆ ಇವರೆಲ್ಲ ಒಂದ್ ಸೆಕೆಂಡ್ ಕೇಳಿ, ಇವ್ರ ಜವಾಬ್ದಾರಿಗೆ ಪಾಪ ಕೆಲಸ ಮಾಡ್ತಾ ಇರೋರು. ನಾನು ಇನ್ಮೇಲೆ ಇದನ್ನೆಲ್ಲ ಮಾಡ್ಸಲ್ಲ, ತಡಿತೀನಿ ಅಂತ ಈಗ ಓಡಾಡ್ತಿದ್ದಾರೆ. ಇವ್ರನ್ನ ಕೇಳೋ ಪ್ರಶ್ನೆನ ದೊಡ್ಡ ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡಿರ್ತೀರ, ಮಾಧ್ಯಮ ಮಿತ್ರರು BJP ಅಲ್ಲಿ ಮಾಡಿದ್ದಾರೆ, ಆಮೇಲೆ ಕಾಂಗ್ರೆಸ್ ಅಲ್ಲಿ ಮಾಡಿದ್ದಾರೆ. ದಯವಿಟ್ಟು ಅವ್ರನ್ನ ಕೇಳಿ, ಅವ್ರ ವಿಡಿಯೋ ಕೊಟ್ರೆ ನೆಕ್ಸ್ಟ್ ಇವ್ರು ನಾನು ಮಾತಾಡೋ ಪರವಾಗಿ ಮಾತಾಡ್ತಿಲ್ಲ, ನಾನು ಹೇಳ್ತಿದ್ದೀನಿ.
ನಾನು ನಾಗರಿಕ ವೇದಿಕೆಯಿಂದ ನೋಡಿ, ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ ಸರ್. ನ್ಯಾಯಯುತವಾಗಿ ನೀವು ಕೇಳಿದ ಪ್ರಶ್ನೆಗೆ ನ್ಯಾಯಯುತವಾಗಿ ಹೇಳೋದಾದ್ರೆ ಅವ್ರ ಕಡೆಯಿಂದ ನೀವು ಕೊಡ್ಸಿ, ಇದೇ ಪ್ರಶ್ನೆ ಅವ್ರನ್ನೆಲ್ಲ ಕೇಳಿ, ನಾನು ನಿಮ್ ಜೊತೆ ನಿಂತು ಈ ಕೂತಿದ್ದೀನಿ, ಆದ್ರಿಂದ ನಾನು ಜವಾಬ್ದಾರಿ ತಗೊಂಡು ಇವ್ರ ಆಡಿಯೋ ಕೂಡ ಅವ್ರ ಕೊಡ್ಸಲ್ಲಿ ಸಬ್ಮಿಟ್ ಮಾಡ್ತೀನಿ. ಇದ್ರ ಬಗ್ಗೆ ಪತ್ರಿಕಾ ಮಿತ್ರರೇ, ನಾನು 70ರಿಂದ 90ವರೆಗೂ ಜಿಲ್ಲಾ ರಿಪೋರ್ಟರ್ ಆಗಿದೆ ಸಂಜೆವಾಣಿಗೆ, ಇಲ್ಲಿ ಕನ್ನಡಪ್ರಭ. ಜರ್ನಲಿಸಮ್ನಲ್ಲಿ 2 ಗ್ರೂಪ್ ಬರುತ್ತೆ. ಒಂದು ಜರ್ನಲಿಸಮ್, ನಾವು ಹೇಳಿದ್ದನ್ನು ನೀವು ರಿಪೀಟ್ ಮಾಡಿ ಹಾಕೋದು, ಸುದ್ದಿ ಮಾಡೋದು ಜರ್ನಲಿಸಮ್. ಡೆವಲಪ್ಮೆಂಟಲ್ ಜರ್ನಲಿಸಮ್ ಅಂದರೆ ನೀವೇ ಕಂಡುಹಿಡಿದು, ಈ ದೃಷ್ಟಿ ಇಬ್ಬರು ಏನು ಹೇಳಿದ್ರು, ಈ ಭ್ರಷ್ಟ ಅಧಿಕಾರಿಗಳಿರ್ಬೋದು, ಎಲ್ಲಿ ಅನ್ಯಾಯ ಇರುತ್ತೆ ಅದನ್ನು ಟ್ರೇಸ್ ಮಾಡಿ ಸುದ್ದಿ ಮಾಡೋದು ಡೆವಲಪ್ಮೆಂಟಲ್ ಜರ್ನಲಿಸಮ್. ಡೆವಲಪ್ಮೆಂಟಲ್ ಜರ್ನಲಿಸಮ್ ಅಂತಾರೆ, ಅದು ಬೆಸ್ಟ್. ನಾನು ಹೇಳಿದ್ದು ರಿಪೀಟ್ ಮಾಡೋಕ್ಕನ್ನ ಡೆವಲಪ್ಮೆಂಟಲ್ ಜರ್ನಲಿಸಮ್ ಇಟ್ ಈಸ್ ಅ ಬಿಗ್ಗೆಸ್ಟ್ ವೆಪನ್ ಇನ್ ದ ಕಂಟ್ರಿ. ಇಷ್ಟದಲ್ಲಿ ಬಿಡ್ತೀನಿ. ಇವಾಗ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಜಿಲ್ಲಾಧಿಕಾರಿಗಳು ಮೊನ್ನೆ ಎಲ್ಲ ತಾಲೂಕುಗಳಿಗೂ ಒಂದು ಲೆಟರ್ ಕಳಿಸಿದ್ರು, ರಾಜಕಾಲುವೆಗಳ ಬಗ್ಗೆ ತೆರವು ಮಾಡಿ ನೀರನ್ನು ಕೆರೆಗೆ ಹಾಯಿಸಿ ಅಂತ. ಏನು ಕೆಲಸ ಆಗಿಲ್ಲ. ಎಲ್ಲ ಕಚೇರಿಗಳಲ್ಲೂ ಲಂಚವನ್ನು ನೇರವಾಗಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ರಮ ಆಗಬೇಕು. ಇದು ಮುಂದೆ ಏನಾಗ್ತದೆ, ರೈತರಿಗೆ, ಬಡ ಬಗ್ಗರಿಗೆ ಒಂಥರ ಮುಂದೆ ಕ್ರಾಂತಿಗೆ ಹತ್ರ ಆಗ್ತಾ ಇದೆ ಅಂತ ಅನ್ಸುತ್ತೆ. ಈ ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರ ಅಧಿಕಾರಿಗಳು ಏನು ಮಾಡ್ತಾ ಇದೆ, ಜನ ಬೇಸತ್ತು ಕ್ರಾಂತಿಗೆ ಆಹ್ವಾನ ಕೊಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು. ಮುಂದೆ ಅವರು ಬಹಳ ಅನಾಹುತಗಳು ಆಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಖಾತಾ ಬದಲಾವಣೆ ಪಿ ನಂಬರ್ಗೆ ಸುಮಾರು 3 ವರ್ಷ 4 ವರ್ಷ ಇವತ್ತಿರ್ತಾರೆ. ಅವ್ರಿಗೆ ವಿಪರೀತ ಟೆನ್ಷನ್ ಬರುತ್ತೆ, ಕೋಪ ಬರುತ್ತೆ. ಏನೋ ಒಂದು ಮಾಡಬೇಕು, ಯಾವ ಅಧಿಕಾರಿ ಮೇಲೆ ಏನೋ ಒಂದು ಮಾಡಬೇಕು ಅಂತ ಒಂದು ಮೆಂಟಲ್ ಟಾರ್ಚರ್ ಆಗ್ತಾ ಇದೆ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ ಎಲ್ಲ ಕಡೆ. ನಾವು ಬೇರೆ ಜಿಲ್ಲೆ ಬಿಟ್ಬೇಡ, ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡೋಣ. ಆ ಥರಕ್ಕೆ ಆಸ್ಪದ ಕೊಡಬೇಡಿ. ಮೊನ್ನೆ ADLR ಆಫೀಸಲ್ಲಿ ಶಿವಕುಮಾರ್ ಅಂತ 20 ವರ್ಷದಿಂದ ಬೆಸ್ಕಾಮಲ್ಲಿ ಪರ್ಮನೆಂಟ್, ಇಲ್ಲೇ ಓದಿದ್ದು ಇಲ್ಲೇ ಕೆಲಸಕ್ಕೆ, ಇಲ್ಲೇ ಓದಿದ್ದು ಇಲ್ಲೇ ಕೆಲಸ, ನೋ ಟ್ರಾನ್ಸ್ಫರ್, ನಥಿಂಗ್. ಎಲ್ಲ ಈ ಬೆಸ್ಕಾಮಲ್ಲೇ ಎಲ್ಲ ಅಫಿಷಿಯಲ್ಸ್ ಏನಿದ್ದಾರೆ ಅಲ್ಲಿಗೆ ಕ್ಲರ್ಕ್ಗಳು ಅವ್ರದ್ದೇ ಒಂದು ಲೈಸೆನ್ಸ್ ಆರ್ಡರ್ನ ಇಟ್ಕೊಂಡಿರ್ತಾರೆ. ಅವನ ಕಡೆಯಿಂದ ಕೆಲಸ ಮಾಡಿಸೋದು, ಬೋರ್ವೆಲ್ ಕನೆಕ್ಷನ್ ಇರ್ಬೋದು, ಮನೆ ಕನೆಕ್ಷನ್ ಇರ್ಬೋದು. ಈ ಬೆಸ್ಕಾಂ ಅಧಿಕಾರಿಗಳೆಲ್ಲ ಬಿಸ್ನೆಸ್ ಹಿಂಗೆ ಮಾಡ್ತಾರೆ. ಆಮೇಲೆ ಇಒ ಎಲ್ಲ 30 ಪಂಚಾಯಿತಿಗಳಿದೆ. ಅದೇನು ಕೆಲಸ ನಡೀತಾ ಇದೆ, ಇಒ ಏನು ಕ್ರಮ ತಗೊಳ್ತಾ ಇಲ್ಲ. ಅವ್ರು ಕೇಳಿದ್ರೆ PDOಗಳು, ನಾವು ಇಒ ಕೊಡ್ಬೇಕ್ರಿ, ನಾವು ಕಲೆಕ್ಷನ್ ಮಾಡಿ ಕೊಡಲೇಬೇಕು ಅಂತ ಇಒ ಬಗ್ಗೆ ಹೇಳ್ತಾರೆ. ವಿಪರೀತ ಅನ್ಯಾಯಗಳು ಈ PDOಗಳಿಂದ ಆಗ್ತಾ ಇದೆ. ಬಹಳ ಟಾರ್ಚರ್. ಅದೇನು ಒಂಥರ ಪಾಳ್ಯಗಾರ ಇದ್ದಂತೆ ಮೊದಲು, ಇದೆಲ್ಲ ನನ್ನ ಏರಿಯಾ ನೀನೇನು ಬರಬಾರ್ದು ಅಂತ, ಆ ಥರ ಆಗ್ತಾ ಇದೆ. ಅಲ್ಲಿ ವಿಪರೀತ ದೌರ್ಜನ್ಯಗಳಿದೆ. ಇನ್ನು ತಾಲೂಕು ಆಫೀಸಲ್ಲಿ ಬ್ರೋಕರ್ಗಳು ಈ ನಡುವೆ ಕಡಿಮೆ ಆಗಿದೆ, 3 ಶುರು ಆಗ್ತಾ ಇದ್ದಾರೆ. ಮೇಡಮ್ ಬಂದಾಗ ಎಲ್ಲ ಮಾಯ ಆಗಿಬಿಟ್ಟಿದ್ರು, 3 ಶುರು ಆಗ್ತಾ ಇದ್ದಾರೆ ಬ್ರೋಕರ್ಗಳು. ಆ ಬ್ರೋಕರ್ ಮುಖಾಂತರನೇ ಹೋಗ್ಬೇಕು. ಇವು ಪಿ ನಂಬರ್ಗೆ 1 to 5 ಮಾಡಿ ಇಲ್ಲಿ ಕಳಿಸ್ಬೇಕು. ಅವರಿಗೆ ವಿಲೇಜ್ ಅಕೌಂಟ್ ಆರಿಗೆನ ಕೊಡಬೇಕು. ಅಲ್ಲಿಂದ ADLR ಸ್ಪಾಟ್ಗೆ ಹೋಗಿ ಸರ್ವೆ ಮಾಡಿ ನಂಬರ್ ಸ್ಕೆಚ್ ಮಾಡಿ ಇವ್ರಿಗೆ ಕಳಿಸ್ಬೇಕು ತಹಸೀಲ್ದಾರಿಂದ ದುರಸ್ತಿ ಆದಮೇಲೆ ಇವರು ಹೊಸ ನಂಬರ್ ಕೊಡ್ತಾರೆ. ಎಲ್ಲದಕ್ಕೂ ಬೆಲೆ ಫಿಕ್ಸ್ ಆಗಿದೆ. ಎಷ್ಟು ಅಂತ ಹೋರಾಟ ಮಾಡಿ 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 ಜನ ಸುಸ್ತಾಗಿದ್ದಾರೆ. ಈ ಕ್ರಾಂತಿಗೆ ಅನುವು ಮಾಡಿಕೊಡ್ತಾ ಇದೆ ಅಧಿಕಾರಿಗಳೇ ಎಚ್ಚರ. ಈ ಕ್ರಾಂತಿಯನ್ನು ಒಂದು ಟೋಟಲ್ ಮೂವ್ಮೆಂಟ್, ಎಲ್ಲರೂ ಸಿಗ್ನಲ್ ಆಗಿ ಎಲ್ಲ, ನಾನು ಇಡೀ ತಾಲೂಕೆಲ್ಲ ಓಡಾಡಿದ್ದೀನಿ, ಈ ಜಿಲ್ಲೆಯಲ್ಲ ಓಡಾಡಿದ್ದೀನಿ. ರೈತ ರೆಡಿಯಾಗಿದೆ. ಯಾವತ್ತು ಒಂದು ಸಮೂಹ ಒಟ್ಟಾಗಿ 1000 ಜನ ಬಂದ್ಬಿಟ್ರೆ ಈ ತಾಲೂಕು ಆಫೀಸಲ್ಲಿ ಏನೂ ಮಾಡೋಕ್ಕಾಗಲ್ಲ, PDOಗಳು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ. ನ್ಯಾಯವಾದ ಕೆಲಸವನ್ನು ನ್ಯಾಯವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಹಳೆಬರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ, ಇಂಟರ್ನಲ್ DC ಇರ್ಬೋದು, ರೆವಿನ್ಯೂಯಿಂದ ಇಂಟರ್ನಲ್ ಟ್ರಾನ್ಸ್ಫರ್ ಮಾಡಿ, ಬೆಸ್ಕಾಂ ಅವರು ಇಂಟರ್ನಲ್ ಟ್ರಾನ್ಸ್ಫರ್ಗಳು ಮಾಡಿ, ಚೇಂಜ್ ಮಾಡಿ, ಸ್ವಲ್ಪ ವಾತಾವರಣ ಬದಲಾವಣೆ ಆಗುತ್ತೆ. ಮತ್ತು PDOಗಳನ್ನ CEO ಹತ್ರ ಹೋಗಿದ್ದೆ. ಅವ್ರು ನಾನೇನು ಮಾಡೋದು, ನೀವು ಯಾಕ್ರಿ ಇರೋದು, ನಾವು ಅರ್ಜಿ ಎಲ್ಲದಕ್ಕೆ ಅರ್ಜಿ ಕೊಡಿ, ಒಂದು ಅರ್ಜಿ ಬರ್ಕೊಟ್ರೆ ಅವ್ರಿಗೆ ನೀವು ಯಾಕೆ ಕೇಳೋದಕ್ಕಿರೋದು. ಮೇಲಿನ ಅಧಿಕಾರಿಗಳ ಡ್ಯೂಟಿ ಈ ಚೆಕ್ ಅಪ್ ಆಲ್ ದ ಬಿಲೋ ಸಬಾರ್ಡಿನೇಟ್ಸ್ ಏನು ಮಾಡ್ತಾ ಇದಾರೆ ಅಂತ ಚೆಕ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅವ್ರ ಡ್ಯೂಟಿ. ಮೇಲಿನ ಅಧಿಕಾರಿಗಳು ಅದು ಮಾಡಬೇಕು ಅಂತ ಎಲ್ಲರಿಗೂ ನಮ್ಮ DC ಗಳಿದ್ದೀನಿ, ನಮ್ಮ CEO ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಸ್ಕಾಂಗಳಿದ್ದೀನಿ. ಕ್ರಮ ತಗೊಳ್ಳಿ. ದಂಗೆಗೆ ಕ್ರಾಂತಿಗೆ ಆಸ್ಪದ ಕೊಡಬೇಡಿ. ಬಡಬಗ್ಗರಿಗೆ ಕೆಲಸ ಕೊಡಿ. ಇವತ್ತು ನಮಗೆ ಮಳೆ ಕಡಿಮೆ ಇದೆ, ಬಿತ್ತನೆ ಆಗಿಲ್ಲ ಸರಿಯಾಗಿ, ರೈತರು ತೊಂದರೆಗಳಿದ್ದಾರೆ. ಇವತ್ತು ಟೊಮೆಟೊ ರೇಟ್ ಬರ್ತಾ ಇದ್ದಾರೆ. ಹಿಂದೆ ಟೊಮೆಟೊ ಎಲ್ಲ ಬೀದಿಗೆ ಎಸಿದ್ದಾರೆ.
ಕಷ್ಟಗಳ ರೈತರ ಸಮಸ್ಯೆಗಳ ಬಗ್ಗೆ ಅನುವಾಗಿ ಕೆಲಸ ಮಾಡಿಕೊಡಿ ಅಂತ ವಿನಂತಿ ಮಾಡ್ತಾ ಕ್ರಾಂತಿಗೆ ಆಸ್ಪದ ಕೊಡಬೇಡಿ ಅಂತ ಕೇಳ್ತಾ ಇದ್ದೀನಿ. ಕೇವಲ ನೀವು ಆರೋಪಗಳು ಮಾತ್ರ ಮಾಡ್ತಾರೆ, ಸಾಕ್ಷ್ಯಾಧಾರಗಳೇ ನಿಮ್ಮ ಹತ್ರ ಇದ್ದಾರೆ. ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಅವ್ರು ಹಂಗೆ ಹೇಳಿದ್ರು ಅಂತ ಹೇಳ್ತಾರೆ. ಈಗ PDOಗಳೇ ಹೇಳಿದ್ರು, PDOಗಳು ಇಒ ಏನ್ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಸಾಕ್ಷ್ಯಾಧಾರ ಇರಬೇಕು. ಸಾಕ್ಷಿಗಳು ಇವಾಗ ಹೇಳಿದೆ, ಮೇಲಿನ ಅಧಿಕಾರಿಗಳ ಕರ್ತವ್ಯ. ಇವಾಗ ಒಂದು ಅರ್ಜಿ ಕೊಟ್ಟಿದ್ದೀವಿ, ಆಡಿಟ್ ರಿಪೋರ್ಟ್ಸ್ ಯಾರು ಕೇಳೋದು ಕೊಡ್ಬೇಕು, ಪಂಚಾಯತಿಯಲ್ಲಿ ಕೊಡಬೇಕು. ಅರ್ಜಿಗಳ ನಾನೇ ಅರ್ಜಿ ಹಾಕ್ತೀನಿ ಆಡಿಟ್ ರಿಪೋರ್ಟ್ ಕೊಡೋ, ಯಾಕಂದ್ರೆ ಏನು ಕೆಲಸ ಮಾಡೋ ಬಿಲ್ ಮಾಡಿ ತಿಂದಿದ್ದಾರೆ, ಅದನ್ನ ಇಟ್ಕೊಂಡು ಚೆಕ್ ಮಾಡಬಹುದು. ಇದು ಸಾರ್ವಜನಿಕರು ಎಚ್ಚರ ಮಾಡ್ತಾ ಇದ್ದಾರೆ. ಆಧಾರ ಕೊಡಿದ್ರೆ ಅವನ ಆಫೀಸಲ್ಲೇ ಇರುತ್ತೆ, ಎಷ್ಟು ಕೆಲಸ ಮಾಡಿದೆ, ಎಷ್ಟು ಪಟ್ಟಬದ್ಧ ಸೆಂಟ್ರಲ್ ಅಂತ. ಇವಾಗ ಬೆಸ್ಕಾಂ ಅಲ್ಲಿ ದೀನ್ ದಯಾಳ್ ಉಪಾಧ್ಯಾಯರು ಈ ವೈರ್ಗಳನ್ನು ತೆಗೆದುಬಿಟ್ಟು ಕೇಬಲ್ ಹಾಕ್ಬೇಕು ಅಂದ್ರು, ಅದ್ರಲ್ಲಿ 50% ಹಾಕಿದ್ದಾರೆ. ಬಿಜೆಪಿ ಮುಖಂಡರಾಗಿದ್ದೀರಾ, ಹಿರಿಯ ಮುಖಂಡರಾಗಿದ್ದೀರಾ, ನಿಮಗೆ ಕೇಂದ್ರ ಸರ್ಕಾರದ ಅನುದಾನಗಳ ಇದನ್ನ ಯಾವ್ಯಾವ ಪಂಚಾಯತಿಗೆ ಎಷ್ಟು ಹೋಗಿದೆ ಅಂತ ನಿಮ್ಮ ಹತ್ರ ಮಾಹಿತಿ ಸಿಗುತ್ತೆ. ಆಯಾ ಪಂಚಾಯತಿಯಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ನೀವೇ ಬಂದದ್ದು ಪಾರದರ್ಶಕವಾಗಿ ನೋಡ್ಬೋದಲ್ವಾ? ಯಾವ ತಗೊಂಡು ಸರ್ ಒಳ್ಳೆ ಪ್ರಶ್ನೆ. ಒಂದ್ ನಿಮಿಷ ಇದೆ. ನೀವ್ ಹೇಳಿದ ಪ್ರಕಾರ ನಾವು 30 ಪಂಚಾಯತಿಗಳಿಗೂ ಹೋಗಿದ್ದೀವಿ. ಅಲ್ಲಿ ಯಾವನಿರಲ್ಲ. ಈವನ್ ನಾವು ಹೇಳ್ತೇನೆ, 30 ಪಂಚಾಯತಿಗಳಲ್ಲಿ ಅವರು ಇದು ಪ್ರವಾಸದ ಒಂದು ಪಟ್ಟಿಯನ್ನು ಬರೆದಿಡ್ಬೇಕು, ಮೂವ್ಮೆಂಟ್ ರಿಜಿಸ್ಟರ್ ಇಡಬೇಕು ಅಂತ ಸಿಇಒಗಳಿದ್ದೀವಿ. ಮತ್ತೆ ನಮ್ಮ ಇಒಗೆ ಲೆಟರ್ ಹಾಕ್ಸಿ ಮಾಡಿಸಿದ್ದೀವಿ. ಯಾವನು ಅದನ್ನ ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಕಂಪ್ಲೇಂಟ್ ಮಾಡಿದ್ರು ಹೋಗಿ. ಏನ್ರಿ ಯಾಕೆ ಕಪ್ಪಲಬೆಳಗು ಪಂಚಾಯತ್ ಆಗಲಿ, ಅಮ್ಲಿಕಲ್ ಪಂಚಾಯತ್ ಆಗಲಿ, ಸೊನ್ನಾಡಿ ಪಂಚಾಯತ್, ಅವನು ಯಾರು ನೋ ಮೂವ್ಮೆಂಟ್ ರಿಜಿಸ್ಟರ್ ಕೇಳೋದಿಲ್ಲ. ಯಾಕಂದ್ರೆ ಅವ್ನು ಹೇಳ್ತಾನೆ PDO ನಾವು ಅವ್ರ ಮಂತ್ಲಿ ಕೊಡ್ಬೇಕ್ರಿ, ಕೊಡ್ತಾ ಇದೀವಿ, ನಮ್ಮನ್ನ ಹಂಗ ಮೂವ್ಮೆಂಟ್ ರಿಜಿಸ್ಟರ್ ಮಾಡೋದು ನಾವು ಹೆಂಗ್ ಮಾಡೋದು ಅಂತ ಹೇಳ್ತಾನೆ. ಅದು ಯಾವುದೇ. ಮತ್ತೆ ಇನ್ನೊಂದು, ಜನ ಎಷ್ಟು ಅರ್ಜಿಗಳು ಹಾಕಿದ್ದಾರೆ, ಯಾಕೆ ಕೆಲಸ ಆಗಿಲ್ಲ ಅಂತ ಕಂಡುಹಿಡಿಯೋದು ಇಒದು. ಅದೇ ತಹಶೀಲ್ದಾರ್ ಎಷ್ಟು ಜನ ಅರ್ಜಿಗಳು ಕೊಟ್ಟಿದ್ದಾರೆ, ಯಾಕೆ ಅವ್ರ ಕೆಲಸ ಆಗಲ್ಲ ಅನ್ನೋ ಚೆಕ್ ಮಾಡೋದು ತಹಶೀಲ್ದಾರ್ ಕೆಲಸ. PWD ಅಲ್ಲಿ ಅನ್ಯಾಯಗಳಾಗ್ತಾ ಇದೆ, ಎಲ್ಲ ಕಡೆನೂ ಅನ್ಯಾಯ ಆಗ್ತಾ ಇದೆ. ಅದನ್ನು ಮಾಡೋದನ್ನ ಹೇಳೋದಲ್ಲ, ಜರ್ನಲಿಸಮ್ ಡೆವಲಪ್ಮೆಂಟಲ್ ಜರ್ನಲಿಸಮ್ ಅಂತ. ನಮಗನ್ನ ಡೆವಲಪ್ಮೆಂಟ್ ಜರ್ನಲಿಸಮ್ ತಾವು ಈಸಿಯಾಗಿ ಮಾಡ್ಬೋದು, ಕಂಡುಹಿಡಿಬಹುದು. ಅದನ್ನ ಹಾಕಿದ್ರೆ ವೆಯ್ಟ್ ನಮ್ಮ ಭಾಷೆಕನ್ನ ನಾವು ಏನ್ ಹೇಳ್ತೀವಿ ಅದಕ್ಕೆ 100ರಷ್ಟು ಡೆವಲಪ್ಮೆಂಟಲ್ ಜರ್ನಲಿಸಮ್ಗೆ. ಅದಕ್ಕೆ ನಾನು ಹೇಳಿದ್ದು, ನಿಮ್ದು ಕರ್ತವ್ಯ ಇದೆ ಸಂವಿಧಾನದ ಪ್ರಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ಎಲ್ಲಿ ಪ್ರೆಸ್ ಸ್ಟ್ರಾಂಗ್ ಇರುತ್ತೆ ಅಲ್ಲಿ ಶುದ್ಧವಾಗಿರುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದನ್ನ ಒಂದು ಇದರಲ್ಲಿ ಸರ್ ನಮ್ಮ ಅದರಿಂದ ಸತೀಶ್ ಕಂಟಿನ್ಯೂ ನಮ್ಮ ಚಲಪತಿ ಸರ್